ಗುರುದೇವರನ್ನು ಎನ್ನ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಬೆಳಗಿನ ಜಾವದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಈ ಊರಿನ ಎಲ್ಲ ಸಕಲ ಸದ್ಭಕ್ತರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಮಾನವನಿಗೆ ಮಹಾದೇವನಿತ್ತ ದಿವ್ಯ ಕಾಣಿಕೆ ಮಾತು. ಈ ಸುಂದರವಾದ ಸೃಷ್ಟಿಯಲ್ಲಿ ಸಂತರು, ಶರಣರು, ಜ್ಞಾನಿಗಳು, ಅನುಭಾವಿಗಳು, ಮಹಾತ್ಮರು ಎಲ್ಲರೂ ಜೀವನದುದ್ದಕ್ಕೂ ಸರಳ ಸುಂದರ ಮಾತುಗಳನ್ನು ಆಡ್ಕೋತ ಬಾಳಿ ಬದುಕಿ ಹೋಗಿದ್ದಾರೆ. ಅವರಾಡಿದ ಪ್ರತಿಯೊಂದು ಮಾತು ಸತ್ಯದಿಂದ ಕೂಡಿರುತ್ತಿತ್ತು. ಅವರ ಮಾತಿನೊಳಗೆ ಶಾಂತಿ ತುಂಬಿರುತ್ತಿತ್ತು. ಅಷ್ಟೇ ಅಲ್ಲ, ಅನುಭವದ ಮಕರಂಧವೇ ಅವರ ಪ್ರತಿಯೊಂದು ಮಾತಿನೊಳಗೆ ಹರಿವಿರುತ್ತಿತ್ತು. ಅಂತಹ ಸುಂದರವಾದ ನುಡಿಗಳನ್ನು ಈ ಜಗತ್ತಿನೊಳಗೆ ಆಡ್ಕೋತ ಕಾಲವನ್ನು ಕಳೆದ್ರವರು ಮಹಾತ್ಮರು. ಈಗ ಬುದ್ಧ ಅಂತ ಆಗಿ ಹೋದ ಸಾವಿರಾರು ವರ್ಷಗಳ ಹಿಂದೆ ಬುದ್ಧ ಒಂದು ಅದ್ಭುತವಾದ ಮಾತನ್ನು ಆಡಿದ. ಏನು ಹೇಳಿದ ಬುದ್ಧ ಅಂತ ಕೇಳಿದರೆ, ಸರ್ವಂ ಕ್ಷಣಿಕಂ. ಒಂದೇ ಮಾತು. 1000 ವರ್ಷ ಆದ್ರೂ ಸಹಿತ ಬುದ್ಧನ ಮಾತು ಮಾಸಿಲ್ಲ, ಹಾಗೇ ಉಳಿದದ. ಸೂರ್ಯನ ಬೆಳಕು ಎಷ್ಟು ಸತ್ಯವೋ, ಚಂದಿರನ ಬೆಳದಿಂಗಳು ಎಷ್ಟು ಮುಖ್ಯವೋ ಅಷ್ಟೇ ಸತ್ಯ, ಅಷ್ಟೇ ಮುಖ್ಯ ಬುದ್ಧನ ಮಾತು. ಸರ್ವಂ ಕ್ಷಣಿಕಂ. ನಮ್ಮ ಕಣ್ಣಿಗೆ ಕಾಣುವಂತಹ ಏನು ಒಂದಿಷ್ಟು ಸಂಪತ್ತದ ಅಲ್ಲ, ವಸ್ತುಗಳದಾವಲ್ಲ, ಈ ಜಗತ್ತಂತೇನದ ಅಲ್ಲ, ಇದೆಲ್ಲವೂ ಒಂದು ದಿವಸ ನಾಶ ಆಗುತ್ತದೆ. ಇದು ಖಾಯಂ ಇರುವುದಲ್ಲ, ಒಂದು ದಿವಸ ಹೋಗೋದದ. ನಿಜಗುಣರು ಹೇಳೋದಿಲ್ಲ, ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು. ಎಷ್ಟು ಚಲೋ ಹೇಳ್ಯಾರ ಅವರು. ನಾವೇನು ತಿಳ್ಕೊಂಡಿವಿ, ಜಗತ್ತು ಹೀಗ ಇರುತ್ತದ, ಖಾಯಮಾಗಿ ಹೀಗೇ ಉಳಿದಿರ್ತದಂತ ನಾವು ತಿಳ್ಕೊಂಡಿವಿ. ಅಷ್ಟೇ ಅಲ್ಲ, ಜಗತ್ತಿನೊಳಗೆ ಬದುಕುವಂತಹ ನಾವುಗಳು ಕೂಡ 100 ವರ್ಷ ಅಲ್ಲ, ಸಾವಿರಾರು ವರ್ಷ ಇರಾಕ ಬಂದೀವಿ ಅಂತ ಭ್ರಮ ತುಂಬ್ಯದ. ಆದ್ರೆ ಅವ್ರು ಹೇಳ್ತಾರೆ ಜಗತ್ತ ಇರುವುದಿಲ್ಲ, ಮತ್ತು ನಾವಿರೋದು ಎದ್ರಾಗ ಜಗತ್ತಿನೊಳಗೆ. ಜಗತ್ತಿರೋದಿಲ್ಲ ಅಂದ್ರೆ ನಾವು ಇರಾಕ ಸಾಧ್ಯದ ಏನು? ಯಾರೂ ಖಾಯಮಾಗಿರೋದಿಲ್ಲ. ಅದಕ್ಕೆ ಎಲ್ಲವೂ ಕ್ಷಣಿಕದ ತಿಳಿದು ನೋಡಿ ಒಂದಿಷ್ಟು ಬಾಳಿ ಬದುಕಂತ ಬುದ್ಧ ಅತ್ಯದ್ಭುತ ಮಾತನ್ನು ಆಡಿದ. ಮುಂದೆ ಮಹಾವೀರ ಬಂದ, ಒಂದು ಚಲೋ ಮಾತು ಹೇಳಿದ ಪುಣ್ಯಾತ್ಮ. ಏನಂದ? ಅಹಿಂಸಾ ಪರಮೋ ಧರ್ಮಂದ. ನೋಡು, ಯಾರಿಗೂ ಹಿಂಸೆ ಮಾಡಾಕ ಹೋಗಬೇಡ. ಇನ್ನೊಬ್ಬರ ಕಣ್ಣಿನೊಳಗೆ ನೀರು ತರಿಸುವಂತಹ ಕಾರ್ಯಗಳನ್ನಾಗಲಿ ಮಾತುಗಳನ್ನಾಗಲಿ ಆಡಾಕ ಹೋಗಬೇಡ. ಯಾರಿಗೂ ಚಿತ್ರಹಿಂಸೆಯನ್ನು ಕೊಡಬೇಡ. ಮನುಷ್ಯ ಇರಲಿ, ಪ್ರಾಣಿ ಇರಲಿ, ಪಶು ಇರಲಿ, ಪಕ್ಷಿಗಳೇ ಇರುವಲ್ಲಿ ಬ್ಯಾಕ, ಯಾರಿಗೂ ನೋವು ಮಾಡಾಕ ಹೋಗಬೇಡ. ಇನ್ನೊಬ್ಬರಿಗೆ ನೋವು ಮಾಡಲಾರ್ದಂಗೆ ಬದುಕಿಬಿಟ್ರೆ ಸಾಕು, ಅದೇ ನಿಜವಾದ ಶ್ರೇಷ್ಠ ಧರ್ಮ ಆಗ್ತದ. ಅದಕ್ಕೆ ನೀ ಏನು ಮಾಡು?
ಅಹಿಂಸಾವಾದಿಯಾಗಿ ಬದುಕಬೇಕೇ ಹೊರತು ಹಿಂಸೆ ಮಾಡ್ಕೋತ ಬದುಕಬಾರದು. ಕೆಲವರು ಬದುಕ್ತಿರ್ತಾರೆ, ಇನ್ನೊಬ್ಬರಿಗೆ ತ್ರಾಸು ಕೊಟ್ಟಾಗನ ಅವ್ರಿಗೆ ಉಂಡಿದ್ದು ರುಚಿ ಬರ್ತದೆ, ಮಲ್ಕೊಂಡ್ರೆ ನಿದ್ರೆ ಹತ್ತದ. ಅಂದ್ರೆ ಅವ್ರದ್ದು ಜೀವನ ಅಂದ್ರೇನು? ಇನ್ನೊಬ್ಬರಿಗೆ ನೋವು ಕೊಡೋದು, ಇನ್ನೊಬ್ಬರಿಗೆ ತ್ರಾಸು ಕೊಡೋದು. ಹೀಗೆ ಮಾಡಿದ್ರನ ಅವ್ರ ಬದುಕಿನೊಳಗೆ ಸಂತೋಷ, ಸಂಭ್ರಮ, ಸಡಗರ ತುಂಬಿರ್ತದಂತ ಭ್ರಮೆಯೊಳಗೆ ಮುಳುಗಿ ಬದುಕ್ತಿರ್ತಾರೆ. ಆದ್ರೆ ಮಹಾತ್ಮರು, ಮಹಾನುಭಾವಿಗಳಂತಾರ, ನಿಜವಾದ ಧರ್ಮ ಇನ್ನೊಬ್ಬರಿಗೆ ಹಿಂಸೆ ಕೊಡೋದಲ್ಲ, ಇನ್ನೊಬ್ಬರಿಗೆ ತ್ರಾಸು ಕೊಡೋದಲ್ಲ, ದುಃಖ ಕೊಡೋದಲ್ಲ. ನಿಜವಾದ ಧರ್ಮ ಅಂದ್ರೇನು? ಸಣ್ಣ ಪ್ರಾಣಿಯಾಗಿರ್ತಕ್ಕಂಥ ಇರುವೆಯಿಂದ ಹಿಡ್ಕೊಂಡು ದೊಡ್ಡ ಗಾತ್ರದ ಪ್ರಾಣಿಯಾಗಿರ್ತಕ್ಕಂಥ ಆನೆವರೆಗೂ ಸಹಿತ ಯಾರಿಗೂ ನೋವು ಮಾಡಲಾರ್ದಂಗೆ ಬದುಕುವುದೇ ನಿಜವಾದ ಮನುಷ್ಯ ಧರ್ಮ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಹಾಗೆ ಒಂದಿಷ್ಟು ಬದುಕೋದು ಮನುಷ್ಯ. ಅದನ್ನು ಹೇಳಕತ್ಯಾರ ಅವರು ಮಹಾವೀರರು. ಅಹಿಂಸಾ ಪರಮೋ ಧರ್ಮ. ಯಾರ್ಯಾಕಿರುವಲ್ರಕ್ಕ ನೋವು ಕೊಡಬೇಡ. ಈಗ ಮನೆಯೊಳಗೆ ಅತ್ತೆ ಅಂತಿರ್ತಾಳ, ಸೊಸಿ ಅಂತಿರ್ತಾಳ. ನಿಮ್ಮೂರಾಗ ಹೇಗದಾರೋ ಏನೋ ಗೊತ್ತಿಲ್ಲ, ಅತ್ತಿ ಸೊಸ್ತ್ಯಾರು ಮಂದಿ ಊರು ಕತಿ ಇದು. ಒಬ್ಬೊಬ್ಬ ಅತ್ತಿಗಳು ಹಿಂಗಿರ್ತಾರಲ್ಲ, ಸೊಸಿನ ಮನ್ಯಾಗ ಕೂತ್ರು ಕೂಡುಗೊಡೋದಿಲ್ಲ, ನಿಂತ್ರು ನಿಲ್ಲುಗೊಡೋದಿಲ್ಲ, ಅಟ್ಟು ಹಿಂಸೆ ಕೊಡ್ತಿರ್ತಾರೆ. ಎಷ್ಟೋ ಜನ ಜಗತ್ತಿನೊಳಗೆ ಸೊಸೆಯಂದಿರು ಗಂಡನ ತ್ರಾಸಿಗೆ, ಅತ್ತಿ ಕೊಡುವಂಥ ಕಾಟಕ್ಕೆ ಏನು ಮಾಡ್ಯಾರ? ಮಾಡಬಾರದ್ದು ಮಾಡಿ ಜೀವನ ಕಳ್ಕೊಂಡವ್ರು ಇಲ್ಲೇನು ಜಗತ್ತಿನೊಳಗೆ ಅದಾರ. ಅದಕ್ಕೆ ನಮ್ಮ ಮನೆಯೊಳಗೆ ಜಗಳ ಆಗಬಾರ್ದು, ಮನಸ್ತಾಪಗಳಾಗಬಾರ್ದು. ನಮ್ಮ ಮನೆ ಸ್ವರ್ಗ ಇದ್ದಂಗೆ ಇರ್ಬೇಕಂದ್ರೆ ಭಾಳೇನು ಶಾಸ್ತ್ರ, ಪುರಾಣ, ಪುಣ್ಯಕಥೆ ಇವನ್ನ ತಿಳ್ಕೊಬೇಕಂತೇನಿಲ್ಲ, ಭಾಳ ಸರಳದ. ಈಗ ಬಂದಿರತಕ್ಕಂಥ ಸೊಸೆಯನ್ನು ಒಂದು ಮನೆ ಬಿಟ್ಟು ಬರೋದಂದ್ರೆ ಸಾಮಾನ್ಯ. ಅಲ್ಲಿ ತಂದೆ ತಾಯಿಗಳನ್ನು ಬಿಟ್ಟಿರ್ತಾರೆ, ಅಣ್ಣ ತಮ್ಮಂದಿರನ್ನು ಬಿಟ್ಟಿರ್ತಾರೆ, ಬಂಧು ಬಾಂಧವರನ್ನು, ತವರು ಮನೆಯ ಸ್ವರ್ಗ ಸಿರಿ ಸಂಪತ್ತನ್ನೇ ತ್ಯಾಗ ಮಾಡಿ ಬರೀ ಏಕಶ್ಚಿತ 3 ಗಂಟೆ ಹಾಕಿರ್ತಾನಿವ. ಏನಾರ ಗುಡ್ಡ ಇಟ್ಟಿರ್ತಾನ, 3 ಗಂಟೆ ಹಾಕಿರ್ತಾನೆ. 3 ಗಂಟೆ ಹಾಕಿದ್ದರ ಪರಿಣಾಮ ಒಬ್ಬ ಹೆಣ್ಮಗಳು ಇಷ್ಟೆಲ್ಲ ತ್ಯಾಗ ಮಾಡಿ ಗಂಡನೇ ಶಿವನೆಂದು, ಗಂಡನೇ ಗುರುವೆಂದು ನಂಬಿ ಬಂದಿರ್ತಾಳ. ಮತ್ತಂಥ ಬಂದ ಹೆಣ್ಮಗಳಿಗೆ ಕಷ್ಟದೊಳಗೆ ಸುಖದೊಳಗೆ ಹೆಜ್ಜೆಯೊಳಗೆ ಹೆಜ್ಜೆ ಇಟ್ಟು ಕೈಯೊಳಗೆ ಕೈ ಬೆರೆಸಿ ಎಲ್ಲದರೊಳಗೂ ಭಾಗ್ಯ ಆಗತ್ತಾಳ. ಅಂದ ಬಳಿಕ ಯಾಕೆ ಹೆಣ್ಮಕ್ಳಿಗೆ ತ್ರಾಸು ಕೊಡೋದು? ಯಾಕೆ ಚಿತ್ರಹಿಂಸೆ ಕೊಡೋದು? ಕೊಡಬಾರದು. ಈಗ ಇಷ್ಟೆಲ್ಲ ತ್ಯಾಗ ಮಾಡಿ ಬಂದಿರ್ತಾರೆ. ಅಂದ ಬಳಿಕ ಅವ್ರನ್ನ ಹೇಗೆ ನೋಡ್ಕೋಬೇಕು? ಅತ್ಯಾದಕ್ಕೆ ಅಂತ ಕೇಳಿದ್ರೆ, ತನ್ನ ಉದರದಲ್ಲಿ ತನ್ನ ಹೊಟ್ಟೆಯೊಳಗೆ ಹುಟ್ಟಿದ ಮಗಳನ್ನು ಎಷ್ಟು ಪ್ರೀತಿ ಮಾಡ್ತಿರ್ತಾಳಲ್ಲ, ಎಷ್ಟು ತನ್ನ ಮಗಳಿಗೆ ಜೀವ ಮಾಡ್ತಿರ್ತಾಳಲ್ಲ, ಹಾಗೆ ಬಂದು ಸೊಸೆಯನ್ನು ನೀನು ಸೊಸೆಯಲ್ಲ, ನೀನು ನನಗೂ ಒಬ್ಬಾಕೆ ಮಗಳಿದ್ದಂಗಂತ ಇಟ್ಟು ತಿಳ್ಕೊಂಡ್ರೆ ಸಾಕು. ಸೊಸೆ 100 ವರ್ಷ ಮಗಳಿಗಿಂತ ಹೆಚ್ಚಾಗಿ ಜೋಪಾಸನ ಮಾಡ್ತಾಳ. ಮತ್ತು ಸೊಸೆ ಆದಾಕಿನೂ ಹಿಂಗೆ ತಿಳ್ಕೊಬೇಕು. ಅತ್ತ ತಿಳ್ಕೊಂಡ್ರೆ ಆಗೋದಿಲ್ಲ. ಸೊಸೆನೂ ತಿಳ್ಕೊಬೇಕು. ಏನಂತ ತಿಳ್ಕೊಬೇಕು? ನೀನು ನಮ್ಮ ಅತ್ತೆಲ್ಲ, ಮತ್ತೇನು ಮುಂದಿಂದು? ನಾವೇನೋ ಬೇರೆ ತಿಳ್ಕೊಂಡ್ರಂತ ಮಾಡಿದ್ದೀವಿ. ನೀನು ಅತ್ತೆಲ್ಲ, ನೀನು ನನ್ನ ಹೆತ್ತ ತಾಯಿ ಇದ್ದಂಗಂತ ತಿಳ್ಕೊಂಡು ಪ್ರೀತಿ ಮಾಡಿದ್ದೇವೆ ಅಂದ್ರೆ ಯಾರ ಮನೆಯೊಳಗೂ ಜಗಳ ಆಗೋದಿಲ್ಲ, ಯಾರ ಮನಸ್ಸಿನೊಳಗೂ ಮನಸ್ತಾಪಗಳು ಮೂಡುವುದಿಲ್ಲ.
ಮನೆ ಸ್ವರ್ಗ ಆಗ್ತದ. ಬರೀ ಇಟ್ಟು ತಿಳ್ಕೊಳ್ಳೋದು, ಏನೂ ಕೊಡೋದು ಬೇಡ, ತೆಗೆದುಕೊಳ್ಳೋದು ಬೇಡ. ಇಷ್ಟು ತಿಳಿದು ಬಾಳಿ ಬದುಕೋದು. ಕೆಲವೊಂದು ಊರಾಗಿರ್ತಾರ. ಒಬ್ಬ ಅತ್ತಿದ್ದಳು, ಹೈದರಾಬಾದದಿಂದ ತಾನು ಮಲಗಾಕೊಂದು ಮಂಚ ತರಿಸಿದ್ಲು ಮಗನ ಕಡೆಯಿಂದ. ಅದು ಬೆಲೆ ಬಾಳುವಂತಹ ಮಂಚ, ಕಿಮ್ಮತ್ತಿನ ಮಂಚ, ಭಾಳ ಚಲೋ ಇತ್ತು. ಅದರ ಕೂಡ ಒಂದು ಮೃದುವಾದ ಮೆತ್ತನೆಯ ಗಾದಿ, ಒಂದು ದಿಂಬ ತರಿಸಿದ್ದಳು. ಆದರೆ ಹಿಂಗಿದ್ಲಲ್ಲ ಅತ್ತಿ, ಅವು ಏನು ಮಗ ತಂದು ಕೊಟ್ಟಿದ್ನಲ್ಲ, ತಂದು ಕೊಟ್ಟ ಮಗ ಸಹಿತ ಆ ಮಂಚದ ಮೇಲೆ ಕೂತ್ರೆ ಸಿಟ್ಟು ಬರ್ತಿತ್ತು ಹೆಣ್ಮಗಳಿಗೆ. ಅಂದ್ರೆ ತಾನು ಒಬ್ಬಾಕಿನ ಕೂಡಬೇಕು, ತಾನು ಒಬ್ಬಾಕಿನ ಮಲಗಬೇಕು ಮಂಚದ ಮ್ಯಾಗ. ಯಾರೂ ಕೂಡಂಗಿಲ್ಲ, ಮತ್ತೊಬ್ಬರು ಮಲಗೋಂಗಿಲ್ಲ. ಹೆಂಗೆ ತಲೆಯೊಳಗೆ ತುಂಬಿಕೊಂಡಿದ್ಲು. ಒಂದು ವಾರ ಹೋಯಿತು, 15 ದಿವಸ ಹೋಯಿತು, 1 ತಿಂಗಳು ಹೋಯಿತು. ತಾನ ಒಬ್ಬಾಕೆ ಕೂಡಾಕಿ, ತಾನ ಒಬ್ಬಾಕಿನ ಮಲಗಾಕಿ. ಇದನ್ನು ಸೊಸಿ ಇದ್ದಾಕಿ ನೋಡುತ್ತಿದ್ದಳು. ನಾನು ಬಡವರ ಮನೆ ಹೆಣ್ಮಗಳು, ನಾನು 1 ದಿವಸನೂ ನಮ್ಮ ತವರು ಮನೆಯೊಳಗೆ ಇಂಥ ಮಂಚನೂ ಕಾಣಲಿಲ್ಲ, 1 ದಿವಸನೂ ಗಾದಿ ದಿಂಬು ಬಳಸಲಿಲ್ಲ. ಹರಿದ ಚಾಪಿ ಒಳಗನ ಜೀವನ ಮಾಡಿ ಬಂದಾಕಿ. ನಮ್ಮತ್ತಿ ಪುಣ್ಯ ಮಾಡ್ಯಾಳ, ಮಗನೂ ಚಲೋ ಸಿಕ್ಕಾನ. ಆದ್ದರಿಂದ ಮಂಚದ ಮ್ಯಾಲ ಕೂಡುವುದು, ಮಂಚದ ಮ್ಯಾಲ ಮಲಗುವುದು, ಇಂಥ ಮೃದುವಾದ ಗಾದೆ ದಿಂಬು ಬಳಸೋದು ನಮ್ಮತ್ತಿಗೆ ಮಾತ್ರ ಸಾಧ್ಯ. ಯಾಕೆ? ನಮ್ಮತ್ತಿ ಪುಣ್ಯ ಮಾಡ್ಯಾಳ. ನನಗೆ ಆ ಪುಣ್ಯ ಇಲ್ಲಂತ ತಿಳ್ಕೊಂಡು ಸೊಸಿ ಮರುಗುತ್ತಿದ್ದಳು. ಕುಂದ್ರಬೇಕಂತ ಇಚ್ಛಾದ, ಆಸೆ ಐತಿ. ಆದ್ರೆ ಕುಂತ್ರ ನುಂಗಿ ನೀರು ಕುಡಿತಾಳ ಅತ್ತಿ. ಇಂತಾಕೆದಾಳ. ಬರೀ ನೋಡಿ ಸಂತೋಷ ಪಡಬೇಕೇ ವಿನಃ ಕೂಡಂಗಿಲ್ಲ, ಮಲಗೋದಂತರೂ ದೂರಿನ ಮಾತ. 1 ದಿವಸ ಹಿಂಗಾಯ್ತಲ್ಲ, ಅತ್ತಿ ಆ ಪಕ್ಕದ ಮನೆಯೊಳಗೆ ಕಾರಣಾಂತರದಿಂದ ಹೋಗಿದ್ಲು. ಮತ್ತು ಒಂದು ಮನೆಗೆ ಹೋದವರು ಬೇಗ ಬರೋದಿಲ್ಲ. ಅವರು ಇವ್ರ ಮನೆಯ ಕತೆ ಅವ್ರಿಗೆ ಹೇಳೋದು, ಅವ್ರ ಮನೆಯ ಕತೆ ಇವ್ರಿಗೆ ಕೇಳೋದು. ಮತ್ತು ಇವರು ತಮ್ಮ ಮನೆ ಕತೆ ಹೇಳಿರ್ತಾರಂದ್ರೆ ಅವ್ರು ಯಾಕೆ ಬಿಡ್ತಾರೆ? ನಿಂದ ಅಟ್ಟ ಹೇಳಿದಲ್ಲ, ನಂದೊಟ್ಟು ಕೇಳೇ ಹೋಗಂತಾರೆ. ಹೀಗಾಗಿ ಅತ್ತೇನು ಮಗ್ಗಲ ಮನೆಗೆ ಹೋಗಿದ್ಲಲ್ಲ, ಮಾತಿಗೆ ಹತ್ತಿದ್ಲು. ಅವ್ರ ಮನೆಯವರು ಕೂಡ ಮಾತಾಡ್ಕೋತ ಮೈ ಮರೆತಿದ್ಲು. 1 ತಾಸಾಯಿತು, 2 ತಾಸಾಯಿತು, ಹೋದ ಅತ್ತಿ ಬರಲಿಲ್ಲ. ಯಾಕೋ ನಮ್ಮತ್ತಿ ಮಾತಿಗೆ ಹತ್ತಿದಂಗಾಗ್ಯದ, ಬೇಗ ಬರೋದಿಲ್ಲ. ಇದ ಒಂದು ಚಾನ್ಸ್ ಸಿಕ್ಕದ. 1 ತಿಂಗಳಾತು ಹೈದರಾಬಾದ್ದಿಂದ ಮಂಚ ಬಂದು, ಗಾದಿ ಬಂದು, ದಿಂಬು ಬಂದು. ನೋಡ್ಯಾರ ನೋಡ್ಬೇಕು, ಎಟ್ಟರ ಸುಖ ಕೊಟ್ಟಿತ್ತಿದು ಗಾದಿ ಮಂಚ ಅಂತ ತಿಳ್ಕೊಂಡು, ಅತ್ತಿಲ್ಲ ಅಂತ ತಿಳ್ಕೊಂಡು ಏನು ಮಾಡಿಲ್ಲ ಸೊಸಿ, ಮಂಚದ ಮೇಲೆ ಹೋಗಿ ಕೂತಳು. ಮೆತ್ತನೆಯ ಮೃದುವಾದ ಗಾದಿ ಆನಂದನಿಸಿತು. ಯಾಕೆ? ತವ್ರ ಮನ್ಯಾಗಿಂತ ಮಂಚನೂ ಕಂಡಿಲ್ಲ, ಗಾದಿ ದಿಂಬುನೂ ಕಂಡಿಲ್ಲ. ಸಂತೋಷ ಆಯಿತು ಹೆಣ್ಮಗಳಿಗೆ. ಮತ್ತು ಕೂತಳಲ್ಲ ಗಾದಿ ಮೇಲೆ, ಮಂಚದ ಮೇಲೆ, ಹಂಗೆ ಕೂಡಲಿಲ್ಲ. 4 ರೊಟ್ಟಿ ಮೊಸರು ಹಿಂಡಿ ಹೊಡೆದ ಕುಂತಿದ್ಲು. ಸ್ವಲ್ಪ ಅಡ್ಡಾಗಬೇಕಂತ ಆದಳು. ಅದು ನಿದ್ರೆ ಹೇಳಿ ಕೇಳಿ ಬರ್ತದನ, ನಾ ಇಟ್ಟೊತ್ತಿಗೆ ಬರ್ತೀನಿ, ಇಟ್ಟೊತ್ತಿಗೆ ಹೊಕ್ಕಿನಿ ಅಂತದನ ಅದು ನಿದ್ರೆ. ಮಲಗಬೇಕಂತ ಮಲಗಿದ್ಲು, ನಿದ್ರೆ ಹತ್ತಿ ಬಿಡಿತು. ಮನಗಂಡು ಹೊಡೆದ ಮಲಗಿದ್ಲು. 1 ತಾಸಾಯಿತು, 2 ತಾಸಾತು. ಸುಖನಿದ್ರೆಯೊಳಗೆ ಜಾರಿದ್ಲು ಸೊಸಿ. ಅಷ್ಟೊತ್ತಿಗೆ ಮಾತು ಮುಗಿಸಿ ಅತ್ತಿ ಬಂದಳು ಮನೆಗೆ. ಏನು ಮಹಾರಾಣಿ ಹಂಗೆ ಮಲಗಿ ಬಿಟ್ಟಾಳ. ಹೇಗಾಗಿರಬಾರ್ದು ಅತ್ತಿಗೆ? ಮಗ ಸಹಿತ ಕೂತ್ರು ಸೇರ್ಲಾರ್ದಂಥ ಅತ್ತಿ ಸೊಸಿ ಮಲ್ಕೊಂಡಾಳ ತನ್ನ ಜಾಗದೊಳಗಂದ್ರೆ ಹೆಂಗಾರ ಆಗಿರಬೇಡ. ಬಂದಳು, 2 ಹೊಡೆದಳು,
ಎಬ್ಸಿದಳು. ಯಾರನ್ನ ಕೇಳಿ ನಾ ಕೂಡು ಮಂಚದ ಮೇಲೆ ನೀ ಕುಂತಿ. ಒಂದು ಮಾತು ಹೇಳಬೇಕಾಗಿತ್ತು, ನೀನು 25 ನನಗಾಗ್ಯವು 75. ನನಗಂದ್ರೆ ನನಗಲ್ಲ, ಅತ್ತಿಗೆ. ನನಗೆ 75, ನಿನಗೆ 25. ನಾ ಈ ಮನೆಗೆ ಬಂದು 40 ವರ್ಷ ಆಯಿತು, ನೀ ಈಗ 4 ತಿಂಗಳಾಯಿತು. ಮತ್ತು ಇನ್ನೊಬ್ಬರು ದೊಡ್ಡವರು ಕೂಡೋ ಜಾಗದಾಗ ಕೂಡಬಾರ್ದು ಅನ್ನುವಂಥ ಜ್ಞಾನ, ತಿಳುವಳಿಕೆ, ಬುದ್ಧಿ ನಿನಗೆ ಕಲಿಸಿಲ್ಲೇನು ನಿಮ್ಮ ತಂದೆ ತಾಯಿ? ಬಯಕ್ಕೆ ಶುರು ಮಾಡಿದ್ಲು. ಅವ್ರ ತಂದೆ ತಾಯಿಗೆ ಬೈದ್ಲು, ಅಣ್ಣ ತಮ್ಮಂದಿರಿಗೆ ಬೈದ್ಲು, ಒಬ್ಬರನ್ನ ಬಿಡಲಿಲ್ಲ. ಕುಂತವ್ರು ಯಾರು? ಸೊಸಿ ಅಟ್ಟ ಬೈಬೇಕಾಗಿತ್ತು. ಹಿಂದಿನವ್ರಿಗೆ ಮುಂದಿನವ್ರಿಗೆ ಎಲ್ಲ ಹಚ್ಚಿ ನಿಂತು ಬೈದಳು. ಆವಾಗ ಸೊಸಿಗಿದು ಅಂದಳು, ಅತ್ತೆಯವರ ತಿಳಿದು ಕುಂತೀನೋ ತಿಳಿಲಾರ್ದ ಕುಂತೀನೋ ಗೊತ್ತಿರಲಾರ್ದಕ್ಕೆ ಏನೋ ಒಂದಿಷ್ಟು ಕೂತು ಹೇಳ್ಬೇಕಂತ ಮಾಡಿದ್ದೆ, ಅದು ಗೊತ್ತಾಗಲಾರ್ದಂಗೆ ನಿದ್ರೆ ಹತ್ತಿ ಬಿಡಿತು. ನಂದು ತಪ್ಪಾಗ್ಯದ, ಕ್ಷಮ ಮಾಡಿ ಅಂತ ಬೇಡ್ಕೊಂಡ್ಲು. ಕಾಲಿಗೆ ಬಿದ್ದು ಬೇಡ್ಕೊಂಡ್ಲು. ಅವಾಗಾರ ಬಿಡ್ಬೇಕೋ ಏನೋ ಬಿಡಬಾರ್ದು. ಯಾರಾದರೂ ತಪ್ಪು ಮಾಡಿದಾಗ ನಂದು ತಪ್ಪಾಗೈತಿ ಅಂದ್ರೆ ಅಲ್ಲಿಗೆ ಅದನ್ನು ಮರೆತು ಬಿಡ್ಬೇಕು. ಕ್ಷಮ ಮಾಡುವಂಥ ಗುಣ ಇರಬೇಕು. ಅದನ್ನು ಬಹಳ ದೊಡ್ಡದು ಮಾಡಬಾರ್ದು. ಮುಂಜಾನೆಯಿಂದ ಸಂಜೆ ತನಕ ಅದನ್ನು ತಲೆಯಾಗಿ ಇಟ್ಕೋಬಾರ್ದು. ತಪ್ಪಾಗೈತಿ ಅಂತ ಏನಾದರೂ ಅಂದರು ಅಂದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಆಗಲಿ ಪ್ರಾಯಶ್ಚಿತ ಆಗಲಿ ಯಾವುದೂ ಇಲ್ಲ ಪ್ರಪಂಚದೊಳಗೆ. ಅದಕ್ಕೆ ಯಾರಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ನಂದು ತಪ್ಪಾಗ್ಯದ್ರಿ ತಿಳಿಲಾರ್ದಕ್ಕೆ ಮಾಡೀನಿ ಅಂದ್ರೆ ಅಲ್ಲಿಗೆ ಮನ್ನಿಸಬೇಕು, ಅದನ್ನು ಅಲ್ಲಿಗೆ ಬಿಡಬೇಕು, ಅಲ್ಲಿಗೆ ನಿಲ್ಲಿಸಿ ಬಿಡಬೇಕು. ಅಂದ್ರೆ ಸುಖ ಶಾಂತಿ ಅನುಭವಿಸಲಿಕ್ಕೆ ಸಾಧ್ಯದ. ಇರದಿದ್ರೆ ಮನಸ್ತಾಪಗಳಾಗಿ ಅವರಿಗೂ ನೆಮ್ಮದಿ ಇರೋದಿಲ್ಲ, ನಮಗೂ ನೆಮ್ಮದಿ ಇರೋದಿಲ್ಲ. ಹಾಗೆ ಇಲ್ಲಿ ಸೊಸಿ ಹೇಳಿದ್ಲು, ಏನು ಅತ್ತಿಯವರ ನಂದು ತಪ್ಪಾಗ್ಯದ ಅಂದಳು. ಅವಾಗ ಅಟ್ಟಕ ಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು, ಬಿಡಲಿಲ್ಲ. ಈಗ ನನಗೆ ಹೇಳಾರ್ದ ನೀನು ನಾನು ಮಲಗೋ ಮಂಚದ ಮೇಲೆ ಕೂತಿದ್ಯಲ್ಲ ಅಂತ ಆಕೆನ ಎಬಿಸಿ ತಾನು ಮಂಚದ ಮೇಲೆ ಕೂತಳು. ಈಗ ನಾ ಮಂಚದ ಮೇಲೆ ಕೂಡ್ತೀನಲ್ಲ, ನಾ ದೊಡ್ಡಾಕಿ ನೀ ಸಣ್ಣಾಕಿ, ಮತ್ತು ಈಗ ನೀ ಎಲ್ಲಿ ಕೂಡಾಕಿ ಅಂತ ಅತ್ತಿ ಕೇಳಿದ್ಲ ಮಂಚದ ಮೇಲೆ ಕುಂತು. ಆವಾಗ ಸೊಸಿ ಅಂದಳು, ನೀವು 75ರವರು, ನಾ 25 ನಾ ಕೆಳಗೆ ಇರಬೇಕು, ನೀವು ಮ್ಯಾಲೆ ಇರಬೇಕು. ಅದಕ್ಕೆ ನೀವು ಎತ್ತರ ಸ್ಥಾನದೊಳಗಿರ್ಬೇಕು. ನೀವು ಮಂಚದ ಮೇಲೆ ಕೂತೀರಿ ಅಂದ ಬಳಿಕ ನಾ ಹೆಂಗೆ ನಿಮ್ಮ ಸಮಾನ ಕೂಡಕ್ಕೆ ಬರ್ತದೆ ಮಂಚದ ಮೇಲೆ? ಕೆಳಗೊಂದು ಕುರ್ಚಿ ಹಾಕ್ಕೊಂಡು ಕೂಡ್ತೀನಿ ಅಂದಳು. ಬಿಡಲಿಲ್ಲ, ಮಂಚ ಬಿಟ್ಲು. ಮತ್ತು ಕುರ್ಚಿ ಮ್ಯಾಗ ಸೊಸಿ ಕೂತಿದ್ಲಲ್ಲ, ಕೈ ಹಿಡಿದು ಎಳೆದು ಹೋಗದು, ನಾನಾ ಕುರ್ಚಿ ಮ್ಯಾಗ ಕುಂತ್ರೆ ನೀ ಎಲ್ಲಿ ಕೂಡಾಕಿ ಅಂದಳು. ಆವಾಗ ಸೊಸಿ ಅಂದಳು, ನೀವು ದೊಡ್ಡವರು ಕುರ್ಚಿ ಮೇಲೆ ಕೂಡಬೇಕು, ನಾನು ಸಣ್ಣಾಕಿ, ನಾ ಹೆಂಗೆ ಕುರ್ಚಿ ಮೇಲೆ ಕೂಡಕ್ಕೆ ಬರ್ತದೆ? ನಾ ಕೆಳಗೊಂದು ಚಾಪಿ ಹಾಸ್ಕೊಂಡು ಕೂಡ್ತೀನಿ ಅಂದಳು ಸೊಸಿ. ಮತ್ತು ಚಾಪಿ ಮೇಲೆ ಕೂತು ಸೊಸಿನ ಕೈ ಹಿಡಿದು ಎಳೆದು ಹೋಗದು, ನಾನಾ ಚಾಪಿ ಮೇಲೆ ಕುಂತ್ರೆ ನೀ ಎಲ್ಲಿ ಕೂಡಾಕಿ? ಇದು ಎಂದ್ರೆ ಮುಗಿತದನ? ನಮ್ಮ ಪ್ರವಚನ ಮುಗಿಬೋದು ತಿಂಗಳಿಗೆ, ಇದು ಮುಗಿತದನ? ಅವಾಗ ಹೇಳಿದ್ಲು, ನಾನಾ ಚಾಪಿ ಮೇಲೆ ಕೂತ್ರೆ ನೀ ಎಲ್ಲಿ ಕೂಡಾಕಿ? ಸೊಸಿ ಅಂದಳು, ನೀವು ದೊಡ್ಡವರು 75ರವರು, ಚಾಪಿ ಮೇಲೆ ಕೂಡ್ರಿ. ನಾ ಹೆಂಗೆ ಚಾಪಿ ಹಾಸ್ಕೊಂಡು ಕೂಡಕ್ಕೆ ಬರ್ತದೆ ನಿಮ್ಮ ಸರಿ ಸಮಾನ? ನಾನು 3 ಫೀಟ್ ತೆಗಿತೀನಿ, ನೆಲ ಕೆದರಿ ನೆಲದಾಗ ಕೂಡ್ತೀನಿ, ನೀವು ದೊಡ್ಡವರು ಚಾಪಿ ಮೇಲೆ ಕೂಡ್ರಿ ಅಂದಳು. ಚಾಪಿನ ಹಾರಿ ಹೊಡೆದ್ಲು. ನಾನಾ 3 ಫೀಟ್ ತೆಗ್ನ್ಯಾಗ ಕುಂತ್ರೆ ನೀ ಎಲ್ಲಿ ಕೂಡಾಕಿ ಅಂದಳು. ಆವಾಗ ಸೊಸಿ ಅಂದಳು, ನೀವು ದೊಡ್ಡವರು 3 ಫೀಟ್ ತೆಗ್ನ್ಯಾಗ ಅಷ್ಟ ಕೂಡಬೇಕು, ಎತ್ತರ ಜಾಗ ಅದು. ನಾನು ಮತ್ತೊಂದು 3 ಫೀಟ್ ತೆಗೆದು 6 ಫೀಟ್ ತೆಗ್ನ್ಯಾಗ ನಾ ಕೂಡ್ತೀನಿ ಅಂದಳು. ನಾನು 6 ಫೀಟ್ ತೆಗ್ನ್ಯಾಗ ಕುಂತ್ರೆ ನೀ ಎಲ್ಲಿ ಕೂಡಾಕಿ ಅಂದಳು. ಆವಾಗ ಸೊಸೆ ಅಂದಳು, ಎಲ್ಲಿ ಕುಂತರೂ ಈಕೆಯನ್ನು ಬಿಡುವುದಿಲ್ಲ. ಆವಾಗ ಅಲ್ಲಿಗೆ ಸಾಕಾಗಿತ್ತು ಹೆಣ್ಮಗಳಿಗೆ. ತಾಳ್ಕೊಂಡು
ಮುಗಿದಿತ್ತು. ಆವಾಗ ಅಂದಳು ಅತ್ತಿಯವ್ರ, ಈಗ 6 ಫೀಟ್ ತಗ್ನ್ಯಾಗೂ ನನ್ನ ಎಳೆದೊಗದು ನೀವೇ ಕೂಡ್ತೀನಿ ಅಂದ್ರೆ ನಾನು 12 ತೆಗೆದ್ರೂ ಆ ಜಾಗಕ್ಕೆ ಬಂದು ಕೂಡವ್ರಿ, 24 ಫೀಟ್ ತೆಗೆದ್ರೂ ಕೂಡವ್ರಿ. ಅದಕ್ಕೆ ಇನ್ನು ಮುಂದೆ ನನಗೆ ತೆಗ್ಯಕ್ಕೆ ಆಗೋದಿಲ್ಲ. 6 ಫೀಟ್ ತಗ್ನ್ಯಾಗ ನೀವು ಕುಂತ್ರಿ ಅಂದ್ರೆ ನಿಮ್ಮ ಮ್ಯಾಲ ಬರ ಮಣ್ಣು ಹಾಕಿ ಅದ್ರ ಮ್ಯಾಲೆ ನಾ ಕೂಡ್ತೀನಿ ಅಂದಳಕಿ. ಹೇಳೋ ಉದ್ದೇಶ ಏನಂದ್ರೆ ಇಟ್ಟು ಹಿಂಸೆ ಕೊಡಬಾರದು, ತ್ರಾಸು ಕೊಡಬಾರದು. ಅದನ್ನು ಹೇಳಕತ್ಯಾರ ಅವರು ಯಾರು? ಮಹಾವೀರ. ಅಹಿಂಸಾ ಪರಮೋ ಧರ್ಮ. ಮುಂದೆ ಶಂಕರರು ಬಂದರು, ಅವರೊಂದು ಚಲೋ ಮಾತು ಹೇಳಿದರು. ಬ್ರಹ್ಮ ಸತ್ಯ, ಇದು ಕಣ್ಣಿಗೆ ಕಾಣುವ ಜಗತ್ತ ಮಿಥ್ಯ, ಇದು ಸುಳ್ಳದ, ಇದು ನಾಶ ಆಗ್ತದ. ಒಂದು ದಿವಸ ಜಗತ್ತು ಕಾಯಂ ಇರುವುದಿಲ್ಲಿದು. ಆದ್ರೆ ಈ ಜಗತ್ತಿನ ಹಿಂದೆ ಕಾಣದೇ ಇರತಕ್ಕಂಥ ಪರಮ ಸತ್ಯ ವಸ್ತುವಿಗೆ ದೇವ್ರಂತ ಕರೆದಾರ, ಬ್ರಹ್ಮ ಅಂತ ಕರೆದಾರ. ಅದಕ್ಕೆ ವಿಜ್ಞಾನಿಗಳು ಅದೊಂದು ಅತ್ಯದ್ಭುತವಾದ ಶಕ್ತಿ ಅಂತ ಕರೆದಾರ. ಆ ಕಾಣದೇ ಇರತಕ್ಕಂಥ ಪರಮಾತ್ಮ ಮಾತ್ರ ಒಬ್ಬನೇ ಸತ್ಯ, ಜಗತ್ತು ಮಿಥ್ಯದ ಅಂತ ಯಾರು ಹೇಳಿದರು? ಶಂಕರಾಚಾರ್ಯರು ಹೇಳಿದರು. ಅದ್ಭುತ ಮಾತು. ಆ ಬಳಿಕ ಮುಂದೆ ಬಸವಣ್ಣನವರು ಬಂದರು. ಅವರೊಂದು ಮಾತು ಹೇಳಿದರು. ಏನು ಹೇಳಿದರು? ಅರಿದೊಡೆ ಶರಣ, ಮರೆದೊಡೆ ಮಾನವ. ಜಗತ್ತಿನೊಳಗೆ ಇರತಕ್ಕಂಥವ್ರು ಎಲ್ಲರೂ ಯಾಕೆ ಶರಣರಾಗಲಿಲ್ಲ, ಸಂತರಾಗಕ್ಕೆ ಬರಲಿಲ್ಲ? ಕೆಲವು ಜನ ಯಾಕೆ ಸಂತ ಮಹಂತರಾಗ್ತಾರ, ಎಲ್ಲರಿಗೂ ಯಾಕೆ ಸಾಧ್ಯ ಇಲ್ಲ ಅಂತ ಕೇಳಿದ್ರೆ ಇಷ್ಟೇ ವ್ಯತ್ಯಾಸ. ಸಂತರಿಗೂ ಶರಣರಿಗೂ ಸಾಮಾನ್ಯ ಮನುಷ್ಯರಿಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಅವರು ಯಾವುದನ್ನು ಅರಿಬೇಕಾಗಿತ್ತು ಅದನ್ನೇ ಅರಿತುಕೊಂಡು ಬಾಳಿ ಬದುಕಿದ್ರು. ಯಾವುದನ್ನು ಮರಿಬೇಕಾಗಿತ್ತು ಅದನ್ನು ಮರೆತು ಬಿಟ್ಟರು. ನಮ್ಮದು ಹಂಗಾಗೋದಿಲ್ಲ. ಯಾವುದು ಮರಿಬೇಕಾಗಿತ್ತು ಅದನ್ನು ಅರಿತುಕೊಂಡು ನಾವು ಬದುಕಾಕತ್ತೀವಿ. ಯಾವುದನ್ನು ಅರಿತು ನಡಿಬೇಕಾಗಿತ್ತು ಅದನ್ನು ಮರೆತೇವಿ. ಹೀಗಾಗಿ ನಮ್ಮದು ವಿರುದ್ಧ ದಿಕ್ಕಿನೊಳಗೆ ನಡೆದದ ಬದುಕ. ಹೀಗಾಗಿ ನಾವು ಸಾಮಾನ್ಯರಾಗಿ ಹುಟ್ಟುತ್ತೇವೆ, ಸಾಮಾನ್ಯರಾಗಿ ಇರೋ ತನಕ ಬದುಕ್ತೇವೆ. ಒಂದು ದಿವಸ ಸಾಮಾನ್ಯರಾಗಿ ಜಗತ್ತಿನಿಂದ ಕಣ್ಮರೆಯಾಗಿ ಹೋಗಿಬಿಡುತ್ತೀವಿ. ಆದ್ರೆ ಅವ್ರದ್ದು ಹಂಗಾಗೋದಿಲ್ಲ. ಅವರು ಹೇಗೆ ಬರ್ತಾರೆ ಈ ಜಗತ್ತಿನೊಳಗಂತ ಕೇಳಿದ್ರೆ, ಲೋಕದಂತೆ ಬಪ್ಪರು ಲೋಕದಂತೆ ಇಹರು, ಲೋಕದಂತೆ ಹೋಗರು ನೋಡಯ್ಯ. ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗುವರು ನೋಡಯ್ಯ ನೋಡಯ್ಯ. ಲೋಕದಂತೆ ಬಾರರು ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ. ಉರಿಲಿಂಗ ದೇವಯ್ಯ ಉರಿಲಿಂಗ ದೇವಯ್ಯ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು. ಲೋಕದಂತೆ ಹೋಗರು ಲೋಕದಂತೆ ಬಾರರು, ಲೋಕದಂತೆ ಇರರು ನೋಡಯ್ಯ ನೋಡಯ್ಯ ನೋಡಯ್ಯ.
ಎಷ್ಟು ಚಲೋ ವಚನ ಬರೆದರವರು. ಸಂತರು, ಶರಣರು, ಮಹಾತ್ಮರು, ಮಹಾನುಭಾವಿಗಳು ಹೇಗೆ ಬರ್ತಾರೆ ಈ ಜಗತ್ತಿನೊಳಗೆ, ನಾವು ನೀವು ಬಂದೀವಲ್ಲ ಹಂಗೆ ಬರುವುದಿಲ್ಲ ಅವರು. ಅವರು ಪುಣ್ಯದಂತೆ ಬಪ್ಪರು, ಇರು ತನಕ ಜ್ಞಾನಿಗಳಾಗಿ ಇರ್ತಾರ, ಹೋಗುವಾಗ ಮುಕ್ತಾತ್ಮರಾಗಿ ಹೋಗ್ತಾರ ಹೊರತು ಸಂಸಾರದ ಜಂಜಡದೊಳಗೆ ಸಿಕ್ಕ ಹಾಕ್ಕೊಂಡು ಹೊಲನಂದು ಮನಿನಂದು ಮಡದಿ ಮಕ್ಕಳು ಅಧಿಕಾರ ಅಂತಸ್ತು ವಸ್ತು ಒಡವೆ ವಜ್ರ ವೈಡೂರ್ಯ ಮುತ್ತು ರತ್ನ ನಂದು 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 ಅಂತ ತಿಳ್ಕೊಂಡು ಹೊಡೆದಾಡಿಕೊಂಡು ಬಡದಾಡಿಕೊಂಡು ಅವರು ಹೋಗಲಿಲ್ಲ. ಇವು ಎಲ್ಲವೂ ದೇವ ಕೊಟ್ಟಿರತಕ್ಕಂಥ ಸಂಪತ್ತ. ಅದನ್ನು ಸರಿಯಾಗಿ ನೋಡಿ ಸಂತೋಷ ಪಡಬೇಕು, ಕೇಳಿ ಸಂತೋಷ ಪಡಬೇಕು, ಮುಟ್ಟಿ ಸಂತೋಷ ಪಡಬೇಕು. ಮನಸ್ಸಿನ ತುಂಬೆಲ್ಲ ಅನುಭವಿಸಿ ಆನಂದಿಸಿ ನಾವು ಯಾವುದಕ್ಕೂ ಅಂಟಿಕೊಳ್ಳಲಾರದಂಗೆ, ಯಾವ ವಿಷಯಾದಿಗಳಿಗೂ ಸಿಕ್ಕ ಹಾಕ್ಕೊಳ್ಳಾರ್ಲಂಗೆ ನಿರ್ಬಂಧಿತರಾಗಿ ಮುಕ್ತಾತ್ಮರಾಗಿ ಹೋಗ್ಬೇಕಂತ ತಿಳ್ಕೊಂಡು ಕೊನೆಗೆ ಎಲ್ಲ ಇಲ್ಲೇ ಬಿಟ್ಟು ಮುಕ್ತರಾಗಿ ಅವರು ಹೋದರು. ನಮ್ಮದು ಹಂಗಾಗೋದಿಲ್ಲ. ಇನ್ನೇನು ಜೀವ ಹೋಗುತ್ತಿರುತ್ತದಂದ್ರೂ ಸಹಿತ ನಮ್ಮನ್ನು ವಿಷಯಾದಿ ವಸ್ತುಗಳು ಬಿಡುವುದಿಲ್ಲ. ಒಬ್ಬ ಮುತ್ಯ ಮರಣದ ಹಾಸಿಗೆ ಮೇಲೆ ಮಲ್ಕೊಂಡಾನ. ಈಗೇನು ಆಗೇನು ಜೀವ ಹೋಗ್ತದ, ಪ್ರಾಣ ಪಕ್ಷಿ ಹಾರಿ ಹೊರಟದ. ಅಷ್ಟೊತ್ತಿಗೆ ಮತ್ತು ಪರಿಪೂರ್ಣ ಆರಾಮ ತಪ್ಪಿ ಮಲಗ್ಯಾನಂದ ಬಳಿಕ ಮನೆಯೊಳಗಿರತಕ್ಕಂಥ 4-6 ಜನ ಮಕ್ಕಳು ಸೊಸೆಯಂದಿರು ಪೌಣ್ಯರಿಗೆ ಹೇಳಿಬಿಡ್ರಿ, ಯಾವಾಗ ಹೋಗ್ತಾರೋ ಏನೋ ಅಂತ ಹೇಳಿದರು. ಎಲ್ಲ ಸುತ್ತಮುತ್ತ ಇರತಕ್ಕಂಥ ಪೌಣ್ಯರಿಗೆ ಹೇಳಿ ಕಳಿಸಿದರು. ಎಲ್ಲರೂ ಸುತ್ತುವರೆದು ನಿಂತಿದ್ದರು. ಈಗ ಹೋಗ್ತದೋ ಜೀವ, ಇನ್ನೊಂದು ತಾಸಿಗೆ ಹೋಗ್ತದಂತ ನಿಂತಿದ್ದರು. ಎಲ್ಲರೂ ಸುತ್ತುವರೆದು ನಿಂತಾರ. 100 ಜನ ಬಂದು ಬಾಂಧವರು, ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು ಎಲ್ಲರೂ ನಿಂತಾರ. ಎಲ್ಲರೂ ಮಾತಾಡ್ಸಕ್ಕೆ ಬಂದಾರ. ಜೀವ ಹೋಗುವಾಗ ಏನು ಬಾಯಾಗ ಬಂಗಾರದ ತುಣುಕಿಡ್ತಾರೋ ಏನು ನೀರು ಬಿಡ್ತಾರೋ? ನಿಮ್ಮೂರಾಗ ಹೆಂಗೆ ಮಾಡ್ತೀರಿ? ಎಲ್ಲ ಊರಾಗ ನೀರು ಬಿಡ್ತಾರೆ. ನಿಮ್ಮೂರಾಗ ಭಾಳ ಗಳಿಸಿಟ್ಟಾನ, ಇದೊಂದು ಗುಂಜಿ ಬಂಗಾರ ತೊಗೊಂಡು ಹೋಗ್ಲಿ ಅಂತ ಬಾಯಾಗ ಇಡ್ತಾರನ? ಇಲ್ಲ, ಹೊಲದ ಮ್ಯಾಲ ಭಾಳ ಪ್ರೇಮ ಇದ್ದ ನಮ್ಮಪ್ಪ ನಮ್ಮ ಮುತ್ಯ, ಅದಕ್ಕೆ ಹೊಲ್ದಾಗಿಂದು ಒಂದಿಟ್ಟು ಮಣ್ಣರ ತಂದು ಅಂತಾರೆ. ಏನೂ ಅನ್ನೋದಿಲ್ಲ. ಜೀವ ಹೋಗುವಾಗ ಏನು ಮಾಡ್ತಾರೆ? ಒಂದು ಹನಿ ನೀರು ಬಿಡ್ರಿ ಅಂತಾರೆ ಹೊರತು ನೀರೇ ನಿಜವಾದ ಸಂಪತ್ತು. ಬೆಳ್ಳಿ ಇರದಿದ್ರೆ ಬದುಕಾಕ ಬರ್ತದೆ, ಬಂಗಾರ ಇರದಿದ್ರೆ ಬದುಕಾಕ ಬರ್ತದೆ. ಅನ್ನ ನೀರು ಇಲ್ಲಂದ್ರೆ ಬದುಕಾಗತ್ತೇನು? ಮನುಷ್ಯನಿಗೆ ಬದುಕಾಗೋದಿಲ್ಲ. ಅದಕ್ಕೆ ನಿಜವಾದ ಸಂಪತ್ತು ಯಾವುದಂದ್ರೆ ಅನ್ನ ನೀರು ಗಾಳಿ ಬೆಳಕ. ಇದು ನಿಜವಾದ ಸಂಪತ್ತು. ಮನುಷ್ಯ ಇದನ್ನು ತಿಳ್ಕೊಂಡು ಬದುಕೋದನ್ನು ಬಿಟ್ಟಾನ. ಕೆಲಸಕ್ಕೆ ಬಾರದ ವಸ್ತುಗಳು ಇವ ಶ್ರೇಷ್ಠ ಸಂಪತ್ತಂತ ತಿಳ್ಕೊಂಡು ಬದುಕ್ತಾನೆ. ಹಂಗೆ ಇವ ಮುತ್ಯ ಮರಣದ ಹಾಸಿಗೆ ಮೇಲೆ ಮಲಗಿದ್ನಲ್ಲ, ಇವ ಯಾರಿಗೂ ನೀರು ಬಿಡ್ರಿನೂ ಅನ್ನವಲ್ಲ, ಮಾತಾಡ್ಸಕ್ಕೆ ಬಂದವ್ರ ಜೊತೆಗೆ ಸರಿಯಾಗಿ ಮಾತೂ ಆಡವಲ್ಲ. ಇವನು ತಲೆಯಾಗ ಏನು ತುಂಬ್ಯದ? ಇನ್ನು ಹೆಂಗೂ ಈಗೇನು ಆಗೇನು ಹೋಗಾವದಿ ನಾನು, ಅದಕ್ಕೆ ನಾ ಹೋದ ಬಳಿಕ ನನ್ನ ಮನೆತನ ಹೆಂಗೆ ನಡೆಸ್ತಿದ್ದಾರು? ಮಜಾ ಅದ ಮನುಷ್ಯನ ಮನಸ್ಸು. ಅಂದ್ರೆ ಇವ ಇದ್ರನ ಮನೆ ಅಟ್ಟು ಭ್ರಮದೊಳಗೆ ಬಿದ್ದಿರ್ತಾರೆ. ಈಗ ಅತ್ತಿಗಳು ಇರ್ತಾರಲ್ಲ 75ರವ್ರು, ಅವರು ಹಿಂಗೆ ತಿಳ್ಕೊಂಡಿರ್ತಾರೆ. ನಾ ಹೋದೆ ಅಂದ್ರೆ ನನ್ನ ಮನೆ ಹೆಂಗೆ ನಡೀತಿತ್ತು? ಇವರು ಸೊಸೆಯಂದರ ಅಂತಿರ್ತಾರೆ. ಮೊದಲು ಹೋಗಿ ನೀನು ಅಂತಾರವ್ರು. ಕಾಯ್ತಿರ್ತಾರೆ ಅವರು, ಗೊತ್ತಿರೋದಿಲ್ಲ ನಾ ಹೋದ್ರೆ ಹೆಂಗೆ ನಡೆದಿತ್ತು ಮನೆ, ನನ್ನ ಮಕ್ಕಳ ಗತಿ ಹೆಂಗೆ, ನನ್ನ ಸ್ವಸ್ಥ್ಯರ ನನ್ನಂಗೆ ಕೂಡಿಟ್ಟು ಕೃಪಣತನದಿಂದ ಜಿಪುಣತನದಿಂದ ಮನೆ ಸಾಕು ಬರ್ತದೋ ಏನಿಲ್ಲೋ, ಯಾರಿಗೆ ಆಗೋದಿಲ್ಲೇನು? ಅದಕ್ಕೆ ಹೇಳಿಲ್ಲ ಅವರು. ಹಳ್ಳಿಯೊಳಗೊಂದು ಗಾದೆ ಮಾತು ಹೇಳ್ಯಾರ, ಅಕ್ಕ ಸತ್ರ ಅಮಾವಾಸ್ಯೆ ನಿಲ್ತದನ, ಇದ್ದವ್ರು ನಡೆಸ್ಕೊಂಡು ಹೋಗ್ತಾರ. ಅದು ಭ್ರಮದೊಳಗೆ ಬಿದ್ದಿರ್ತಾನೆ ಮನುಷ್ಯ. ಹಂಗೆ ಇವನಿಗೆ ಭ್ರಮ ತುಂಬಿತ್ತು.
ನಾ ಹೋದೆ ಅಂದ್ರೆ ಹೆಂಗೆ ನಡೆಸ್ತಿದ್ದಾರೆ ನನ್ನ ಮಕ್ಕಳು ಮನಿತನ, ಹೆಂಗೆ ಸಂಸಾರ ಮಾಡ್ತಿದ್ದರು, ಹೆಂಗೆ ವ್ಯವಹಾರ ಮಾಡ್ತಿದ್ದರು ಅಂತ ಇದೇ ಭ್ರಮೆಯೊಳಗೆ ಮಲಗಿದ್ದ. ಮಾತಾಡ್ಸಕ್ಕೆ ಬಂದಾರ, ಪಾಪ ಒಂದಿಷ್ಟು ಹಣ್ಣು ಹಂಪಲ ತಗೊಂಡು ಆರಾಮದಿರೇನು ಅಂತ ಕೇಳ್ಬೇಕು, ಕೇಳಬಾರ್ದು. ಅದು ತಲೆಗಿಲ್ಲ, ಅವನ ತಲೆಗೆ ಬೇರೆ ಐತಿ. ಆ ಎಮ್ಮೆ ಕಟ್ತಿದ್ರು ಹಕ್ಕಿಯೊಳಗೆ, ಎಮ್ಮೆ ಕಡೆಗೆ ಹೆಂಗೆ ಕೈ ಮಾಡಿ ತೋರಿಸಿದ, ನೋಡ್ರಿ ಅಲ್ಲಿ ಅಂದ. ಎಲ್ಲರೂ ಆ ಕಡೆ ನೋಡಿದ್ರು, ಈ ಕಡೆಗೆ ಕಣ್ಣು ಮುಚ್ಚಿ ಪ್ರಾಣ ಬಿಟ್ಟ. ಅದು ಪ್ರಾಣ ಹೋದ ಬಳಿಕೂ ಸಹಿತ ಇಷ್ಟು ಸಮಯ ಅಂತ ತಿಳ್ಕೊಂಡು ಇರ್ತದದು. ಆಗ ತತ್ಕ್ಷಣದೊಳಗೆ ಹೋಗಿರೋದಿಲ್ಲ. ಆವಾಗ ಶ್ರೇಷ್ಠ ವೈದ್ಯರನ್ನ ಮಕ್ಕಳು ಲಕ್ಷಾಧಿಪತಿಗಳಿದ್ದರು, ಸಂಪತ್ತು ಭಾಳ ಗಳಿಸಿದ್ದ ಮುತ್ಯ ಜೀವ ಹೋದಂಗಾಯಿತು, ಉಸಿರು ಅದ ಏನಿಲ್ಲ ಅಂತ ನೋಡಿದ್ರು. ಕೆಲವರು ಮೂಗಿಗೆ ಬೆರಳಿಟ್ಟು ಇನ್ನೂ ಅದ ಅದ ಅಂತಿದ್ರು, ಮಾತು ಗಪ್ಪಾಗಿದ್ದು. ಅವಾಗ ಹೋಗಿ ಶಹರಕ್ಕೆ ಹೋಗಿ ಡಾಕ್ಟ್ರನ್ನ ಕರ್ಕೊಂಡು ಬಂದರು. ಹಿಂಗಾಗ್ಯದ ಬನ್ನಿ ಅಂತ ಕರ್ಕೊಂಡು ಬಂದು ಅವರು ಡಾಕ್ಟ್ರು ಕೈ ಮೈ ಟೆಟಸ್ಕೋಪ್ ಹಿಡಿದು ಎಲ್ಲ ಚೆಕ್ ಮಾಡಿದರು, ಶೋಧ ಮಾಡಿದರು. ಕೊನೆಗೆ ನೋಡಪ್ಪ, ಇನ್ನೊಂದು 10 ನಿಮಿಷ ಮನಸ್ಸು ಮಾಡಿದರೆ ನಿಮ್ಮ ತಂದೆ ಬದುಕಿಸ್ಬೋದು ಅಂತ ಅವರು ಅಂದರು. ಒಂದು 10 ನಿಮಿಷ ಹೋದ ಉಸಿರು ಪರಿಪೂರ್ಣ ಹೋಗಿಲ್ಲ, ಇನ್ನೂ ಅದ ಮರಳಿ ಪ್ರಜ್ಞಾವಸ್ಥೆಗೆ ಬರ್ಬೋದು ಅಂತ ಅವರು ಹೇಳಿದರು. ಆಯಿತು, ಅದಕ್ಕೆ ಎಟ್ಟರ ಖರ್ಚಾಗಲ್ದಕ್ಕೆ ಈ ಕಡೆ ಹಕ್ಕಿ ಕಡೆಗೆ ಕೈ ಮಾಡಿ ಏನೂ ಹೇಳಲಾರ್ದ ಹೋಗ್ಯಾನವ. ಅದಕ್ಕೆ ಎಟ್ಟರ ಖರ್ಚಾಗಲಿ ಹೊಳ್ಳಿ ಪರಿಪೂರ್ಣ ಉಸಿರು ಬಂದಿರಬೇಕು, ನಮ್ಮ ಜೋಡಿ 2 ಮಾತಾಡಿರ್ಬೇಕು, ಹಂಗೆ ಮಾಡಿರಿ ಅಂತ ವಿನಂತಿ ಮಾಡಿಕೊಂಡ್ರು ಮಕ್ಕಳು ಮರಿ ಎಲ್ಲರೂ. ಆವಾಗ ನೋಡಪ್ಪ 25,000 ರೂಪಾಯಿ ಆಗ್ತದೆ ಒಂದು ಇಂಜೆಕ್ಷನಿಗೆ. ಅದನ್ನು ಮಾಡಿದ್ರೆ ಮತ್ತು ಉಸಿರು ಬರ್ತದೆ, ಉಸಿರಾಟದ ಕ್ರಿಯೆ ಪ್ರಾರಂಭ ಆಗ್ತದೆ ಅಂತ ಹೇಳಿದರು. ಆಗೋಲ್ದ್ಯಾಕ ಅಂದ್ರೆ ಅವರು 25,000 ಕೊಟ್ಟು ಒಂದು ಇಂಜೆಕ್ಷನ್ ಮಾಡಿದರು. ಹೊಳ್ಳಿ ಉಸಿರು ಬಂತು. ಆವಾಗ ತಂದೆ ಬದುಕಲಿ ಅನ್ನೋದು ಇವ್ರಿಗೂ ಇಲ್ಲ. ನಾ ಹೋದ ಬಳಿಕ ಇವ್ರು ಹೆಂಗೆ ಮಾಡ್ತಾರಂತ ಅದು ಮಾತ್ರ ಅವನ ತಲೆಯಾಗ ತುಂಬಿತ್ತು. ಯಾವಾಗ ಉಸಿರು ಬಂತು, ಪ್ರಜ್ಞಾವಸ್ಥೆಗೆ ಬಂದ, ಇವರು ಕೇಳಿದರು ಸುತ್ತಮುತ್ತಿದ್ದವರು. ಮತ್ತು ಆ ಕಡೆ ಎಮ್ಮೆ ಕಟ್ಟು ಜಾಗದೊಳಗೆ ಹಕ್ಕಿ ಕಡೆಗೆ ಕೈ ಮಾಡಿದೆಲ್ಲ, ಮತ್ತು ಅಲ್ಲಿ ಏನಾದರೂ ನಮಗೂ ಗೊತ್ತಿರಲಾರ್ದಂಗೆ ಆ ದನ ಕಟ್ಟು ಹಕ್ಕಿಯೊಳಗೆ ಏನಾದರೂ ಒಂದಿಷ್ಟು ಸಂಪತ್ತು ಹುಗಿದಿಟ್ಟಿದೇನು ಅಂತ ಇವರು ಕೇಳಿದರು. ಅವ ಅಂದ, ತಲೆ ಕೆಟ್ಟದು ನಿಮ್ಮದು, ನಾ ಯಾ ಬೆಳ್ಳಿ ಬಂಗಾರ ಹುಗಿಬೇಕು, ಅಲ್ಲಿ ಎಮ್ಮೆ ಕರ ಕಿಮ್ಮತ್ತಿನ ಕಸಬರಿಗೆ ತಿನ್ನಾಕತೈತಿ ನೋಡ್ರಿ ಅಂದವ. ತಲೆಗೇನೈತಿ, ಸಾಯು ಕಾಲಕ್ಕೂ ಸಹಿತ ಪ್ರಪಂಚದ ವಾಸನೆ ಬಿಟ್ಟಿಲ್ಲ, ಕಸಬರಿಗೆ ತುಂಬಿಕೊಂಡಾನ. ಸಾಯುವಾಗ ಏನಿರ್ತದ ಮತ್ತು ಹೊಳ್ಳಿ ಅದನ್ನು ಮಾಡಾಕನ ಮನುಷ್ಯ ಬರ್ತಾನೆ. ಇದು ಸಾಮಾನ್ಯರ ಕತೆ. ಸಂತರದು ಶರಣರದು ಹಾಗಾಗೋದಿಲ್ಲ. ಇದ್ದಾಗನ ಮುಕ್ತರಾಗಿರ್ತಾವ್ರು, ಮತ್ತು ಜಗತ್ತಿಗೆ ಹೊಳ್ಳಿ ಹುಟ್ಟಿ ಬರೋದಿಲ್ಲ ಅವರು. ಇಷ್ಟ ವ್ಯತ್ಯಾಸ. ಅವರು ಅದನ್ನು ತಿಳ್ಕೊಂಡ್ರು, ಶರಣರಾದರು. ನಮಗದು ತಿಳಿವಲ್ದು. ನಮಗೆ ಬರೀ ಕಸಬರಿಗೆ ಕೆಲಸಕ್ಕೆ ಬಾರದ ವಸ್ತುನ ತಲೆಯಾಗ ತುಂಬ್ಯಾವು. ಈಗ ನೀವು ಈಗ ಭಾಳ ಚಂದ ಬಂದು ಕುಂತೀರಿ, ನಾ ತಿಳ್ಕೊಂಡಿರಿ ಏನು ಕಟ್ಟಿಗೇರಿ ಭಕ್ತರಪ್ಪ, ಎಷ್ಟು ಚಂದ ಕುಂತ ಪ್ರವಚನ ಕೇಳಾಕತ್ಯಾರ. ಸೌದತ್ತಿ ಎಲ್ಲ ಮುನುಗುಡ್ದ ಬಂಡಿಗಲ್ಲು ಕುಂತಿರ್ತಾವ, ಅಷ್ಟು ಚಂದ ಕುಂತು ಕೇಳಾಕತ್ಯಾರ ಅಂತ ನಾ ತಿಳ್ಕೊಂಡಿನಿ. ಆದ್ರೆ ನಿಮ್ಮ ಶರೀರ ನನ್ನ ಕಣ್ಣಿಗೆ ಕಾಣಿಸ್ತದ, ನನ್ನ ಶರೀರ ನಿಮ್ಮ ಕಣ್ಣಿಗೆ ಕಾಣಿಸ್ತದ. ಒಳಗೊಂದು ಮನಸ್ಸದ ಅಲ್ಲ, ಅದು ಕಣ್ಣಿಗೆ ಕಾಣಿಸ್ತದನ. ಈಗೆಲ್ಲರೂ ಇಲ್ಲೇ ಕುಂತಂಗೆ ಆಗ್ಯದ. ಆದ್ರೆ ನಿಮ್ಮ ಮನಸ್ಸು ಇಲ್ಲದವೋ ಏನು ತೋಟದಾಗದವೋ ಯಾರಿಗೆ ಗೊತ್ತು? ನನಗೆ ಹೆಂಗೆ ಗೊತ್ತಾಗೋದು? ಬಾಡಿ ಈಸ್ ಪ್ರೆಸೆಂಟ್, ಮೈಂಡ್ ಈಸ್ ಗೆಟ್ ಔಟ್ ಆಗಿತ್ತಂದ್ರೆ, ಮನಸ್ಸು ನಿಮಗೆ ತಿಳಿದ ಕಡೆಗೆ ಹೋಗಿದ್ವು ಅಂದ್ರೆ ಯಾರು ಏನು ಮಾಡೋಕ್ಕಾಗ್ತದ? ಅದಕ್ಕೆ ಇವನ ಮನಸ್ಸಿನ್ಯಾಗ ಏನಿತ್ತು? ಕಸಬರಿಗೆ ತುಂಬಿತ್ತು. ಹಾಗೆ ಮನುಷ್ಯ ಏನು ಮಾಡ್ತಾನ? ಇಂಥದಕ್ಕೆ ಹೊಡೆದಾಡಿ ಬಡದಾಡಿ ವ್ಯರ್ಥವಾಗಿ ಸತ್ತು ಹೋಗ್ತಾನೆ ಹೊರತು ಸಂತರು ಮಹಂತರು ಹೇಳಿದ ಮಾತನ್ನು ಒಂದಿಷ್ಟು ತಿಳಿಯೋದಿಲ್ಲ. ತಿಳಿದದ್ದನ್ನು ಒಂದಿಷ್ಟು ಉಳಿಸಿಕೊಂಡು ಬೆಳೆಸಿಕೊಂಡು ಬದುಕೋದಿಲ್ಲ. ಆದ್ದರಿಂದ ಮನುಷ್ಯನ ಜೀವನ ವ್ಯರ್ಥ ಆಗ್ತದೆ.
ಅದಕ್ಕೆ ಬಸವಣ್ಣವ್ರು ಅಂದರು, ಯಾವುದು ತಿಳಿಬೇಕು ಅದನ್ನು ತಿಳ್ಕೊಂಡು ಶರಣ ಆಗುತ್ತಿದ್ದೋ, ತಿಳಿಬಾರದ್ದನ್ನು ನೀ ತಿಳ್ಕೋತ ಹೋದಿ ಅಂದ್ರೆ ಮಾನವನಾಗುತ್ತಿದೆ. ಇಷ್ಟೇ ವ್ಯತ್ಯಾಸ ಅಂತ ಬಸವಣ್ಣವ್ರು ಹೇಳಿದರು. ಒಂದು 4 ಮಾತು ನೆನಪುಳಿತವಲ್ಲ. ಬುದ್ಧ ಹೇಳಿದ ಸರ್ವಂ ಕ್ಷಣಿಕಂ, ಮಹಾವೀರ ಹೇಳಿದ ಅಹಿಂಸಾ ಪರಮೋ ಧರ್ಮ ಅಂದ. ಮುಂದೆ ಶಂಕರಾಚಾರ್ಯರು ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಬಸವಣ್ಣನವರು ಅರಿದೊಡೆ ಶರಣ ಮರೆದೊಡೆ ಮಾನವ. 4 ಜನ ಹೇಳಿದವರು ಇಲ್ಲೀಗ ಸಾವಿರ ವರ್ಷ ಆಗಿ ಹೋಗ್ಯದ. ಮತ್ತು 1000 ವರ್ಷ ಆಗಿ ಹೋದ್ರೂ ಸಹಿತ ಇನ್ನೂ ಆ ಮಹಾತ್ಮರ ಮಾತನ್ನು ಕಟಿಗೇರಿಯೊಳಗೆ ಇಂಥ ತಂಪತ್ತಿನೊಳಗೆ ಸ್ಮರಣೆ ಮಾಡ್ತೀವಂತ ಕೇಳಿದ್ರೆ ಮಾತಿಗಿರ್ತಕ್ಕಂಥ ಬೆಲೆ ಎಷ್ಟಿರಬೇಡದು ಹೇಳಿ ಜಗತ್ತಿನೊಳಗೆ. ಮಾತು ಇನ್ನೂ ಸಹಿತ ಯಾರು ತಿಳ್ಕೊಂಡು ಬದುಕ್ತಾರ ಆ ಮಹಾತ್ಮರ ಮಾತನ್ನು, ಅವ್ರ ಬದುಕು ಬೆಳಕಿನ ಬದುಕಾಗುತ್ತದೆ, ಜ್ಞಾನದ ಬದುಕಾಗುತ್ತದೆ. ಆದ್ದರಿಂದ ಮಾತಿಗೆ ಇರತಕ್ಕಂಥ ಶಕ್ತಿ ಸಾಮರ್ಥ್ಯ ಪ್ರಪಂಚದ ಇನ್ನುಳಿದ ವಸ್ತುಗಳಿಗೆ ಇಲ್ಲ. ಆದ್ದರಿಂದ ಇಂತಹ ಮಾತುಗಳನ್ನು ಆಡುವಂಥ ಶಕ್ತಿ ಸಾಮರ್ಥ್ಯ ಮನುಷ್ಯನಿಗೆ ಕೊಟ್ಟಾನಂದ ಬಳಿಕ ಯಾಕೆ ಚಲೋ 2 ಮಾತುಗಳನ್ನು ಆಡಬಾರದು, ಯಾಕಂತ ಮಾತುಗಳನ್ನು ಕೇಳಬಾರದು ಅಂತ ಇದು ಪ್ರಶ್ನೆ. ಅದಕ್ಕೆ ಚಲೋ 2 ಮಾತುಗಳನ್ನು, ಬಲ್ಲವರ ಮಾತುಗಳನ್ನು ತಿಳ್ಕೊಂಡು ಬದುಕಿದೇವಿ ಅಂದ್ರೆ ನಿರ್ಬಂಧಿತ ಸುಖದಿಂದ ಬಾಳಿ ಬದುಕಾಕ ಬರ್ತದೆ. ಮತ್ತು ಬಲ್ಲವ್ರ ಮಾತು ತಿಳಿಲಿಲ್ಲ ಅಂದ್ರೆ ನಿನ್ನೊಬ್ಬ ತಿಳ್ಕೊಳ್ಳಾರದಕ್ಕೆ ಕಂಬಿ ಅಣಸಕ್ಕೆ ಹೋಗಿದ್ನಲ್ಲ ಹಂಗಾಗತ್ತದ. ಅದಕ್ಕೆ ತಿಳಿಲಿಲ್ಲ, ಅವನಿಗೆ ಬೇಗ ನೋಡಲಿಲ್ಲ, ಹೋಗಿ ಏನು ಮಾಡಿದ, ಬಂಧನಕ್ಕೆ ಬಿದ್ದ. ಅವಾಗ ಅವ್ರಂದರು, ನೀ ಏನು ಹೇಳೋದಿದ್ರು ಇಲ್ಲೆಲ್ಲ ಕೋರ್ಟಿಗೆ ಹೋಗಿ ಹೇಳಕ್ಕಂತೆ ಅಂತ ಕರ್ಕೊಂಡು ಹೊರಟಿದ್ರು. ಹೋದ್ರು. ಅವರು ಎಲ್ಲಿ ಹೋದರು, ಮಾತು ಮಾರೋ ಅಂಗಡಿ ಅವನ ಕತಿ ನಿನ್ನಿಗೆ ಬಿಟ್ಟಿದ್ವಲ್ಲ ಈಗ ಬಂದವ. ಆ ಬೋರ್ಡ್ ನೋಡಿದ, ವಿನಂತಿ ಮಾಡಿಕೊಂಡ್ರು, ಇಲ್ಲಿ ನಿಲ್ಲಿಸ್ರಿ ಅಂದ. ನಿಲ್ಲಿಸಿದ್ರು. ಈಗ ನಾ ಏನು ನಿಮ್ಮ ಕೈಯಾಗ ಸಿಕ್ಕ ಬಿದ್ದೀನಲ್ಲ ಅದಕ್ಕೆ ಇವನ ಕಾರಣ. ಆ ಒಂದು ಕಿಮ್ಮತ್ತಿನ ಮಾತು ಬರೆದು ಕೊಟ್ಟಿದ್ದ, ಅದನ್ನು ತಿಳಿಲಾರ್ದಕ್ಕೆ ಹಿಂಗಾಗ್ಯದ ನನ್ನ ಪರಿಸ್ಥಿತಿ. ಈಗ ನಾ ಮತ್ತೆ ನಿಮ್ಮ ಕೈಯಿಂದ ಬಿಡುಗಡೆ ಆಗಬೇಕಾಗಿತ್ತು, ನಿರ್ಬಂಧಿತ ಆಗಬೇಕಾಗಿತ್ತಂದ್ರೆ ಅವನ ಕಡೆಯಿಂದನೇ ಸಾಧ್ಯ. ಅದಕ್ಕೆ ಅವನ ಬಳಿ ಹೋಗಾಕ ನನಗೊಂದು 5 ನಿಮಿಷ ಸಮಯ ಕೊಡ್ರಿ ಅಂತ ಬೇಡ್ಕೊಂಡ. ಆಯ್ತಂತ ಹೇಳಿದರು ಪೊಲೀಸರು. ಅಂಗಡಿ ಮಾಲೀಕನಿಗೆ ಬಂದು ಭೇಟಿಯಾದ. ನೋಡಪ್ಪ, ಇಂಥದ್ದೊಂದು ಬೆಳಕಿನ ಮಾತು, ಬೆಲೆ ಬಾಳುವ ಮಾತು ಬರೆದು ಕೊಟ್ಟಿದ್ದಿ, ನನಗೆ ತಿಳಿಲಿಲ್ಲ, ನಾ ಓದಲಿಲ್ಲ. ಅದರ ಪರಿಣಾಮ ಈಗ ಪೊಲೀಸರ ಕೈಯೊಳಗೆ ಸಿಕ್ಕ ಹಾಕ್ಕೊಂಡೀನಿ, ಬಂಧನಕ್ಕೆ ಬಿದ್ದೀನಿ, ಸೆರೆಮನೆಯ ವಾಸವನ್ನು ಮಾಡಿ ಬಂದೀನಿ. ಅದಕ್ಕೆ ಒಂದಿಷ್ಟು ಈಗ ನಾನು ಬಿಡುಗಡೆ ಆಗಬೇಕಾಗಿತ್ತಂದ್ರೆ ಒಂದಿಷ್ಟು ಚಲೋದೊಂದು ಮಾತು ಬರೆದು ಕೊಡು ಅಂತ ಹೇಳಿದ. ಅವಾಗ ಅವ ಅಂದ, ಅಂಗಡಿ ಮಾಲೀಕ, ನೀನು ಮತ್ತು ಮೊದಲ ಮಾತು ಬರೆಸ್ಕೊಂಡು ಹೋಗಿದ್ದೆಲ್ಲ ಎಷ್ಟು ರೂಪಾಯಿ ಕೊಟ್ಟಿದ್ದೆ ಅಂತ ಅವ ಕೇಳಿದ. 500 ಕೊಟ್ಟಿದ್ದೆ. ಹಾಂ, 500 ಕೊಟ್ಟಿದ್ದಿಲ್ಲ, ಅದಕ್ಕೆ ಒಳಗೆ ಹೋಗಿದ್ದಿ. ಈಗ 1000 ಕೊಡು, ಹೊರಗೆ ಬರ್ತಿ ಅಂದ. 1000 ಕೊಟ್ಟ. ಮತ್ತೊಂದು ಮಾತು ಬರೆದು ಕೊಟ್ಟ. ಏನು ಬರೆದು ಕೊಟ್ಟ, ಇಲ್ಲಿಗೆ ನಿಂತಿತ್ತು ಕೈತಿ. ಏನು ಬರೆದು ಕೊಟ್ಟ ಅಂದ್ರೆ ಇವನು ಹಿನ್ನೆಲೆ ತಿಳ್ಕೊಂಡಿದ್ದವ. ಈಗ ನನ್ನ ಕೋರ್ಟಿಗೆ ಒಯ್ದು ನಿಲ್ಲಿಸ್ತಾರೆ. ಅಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ ವಕೀಲರು. ಅದಕ್ಕೆ ನಾವು ಉತ್ತರ ಹೇಳಬೇಕು. ನೀ ಬರೆದು ಕೊಟ್ಟ ಮಾತು ತಿಳಿಲಾರದ್ದಕ್ಕೆ ಯಾರೋ ಕೊಲೆ ಮಾಡಿದ್ರು, ಯಾರ್ದೋ ಶವ ಬಿದ್ದಿತ್ತು, ಅಲ್ಲಿ ನಿಂತಿದ್ದಕ್ಕೆ ಹಿಂಗಾಗೈತಿ ಪರಿಸ್ಥಿತಿ. ಈಗ ನಾ ಹೊರಗೆ ಬರುವಂಗೆ ನೀ ಬರೆದು ಕೊಡ್ಬೇಕಂತ ಹೇಳಿದ. ಒಂದು ಚಲೋ ಮಾತು ಬರೆದು ಕೊಟ್ಟ. ಏನು ಬರೆದು ಕೊಟ್ಟ, ಈಗ ನಿನ್ನ ಕೋರ್ಟದೊಳಗೆ ಹೋಗಿ ಕಟಕಟಿಯೊಳಗೆ ನಿಲ್ಲಿಸ್ತಾರೆ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರಲ್ಲ, ಅವರು ಏನು ಕೇಳಿದ್ರು ಅದಕ್ಕೆ ಸಂಬಂಧ ಇರಲಾರ್ದಂಗೆ ನೀ ಹೇಳಬೇಕು. ಬರದವ ಏನು ಬರದ, ಅವರೊಂದು ಕೇಳಿದ್ರೆ ನೀನೊಂದು ಹೇಳು, ಇಟ್ಟ ಮಾಡೋದು. ಅವರೊಂದು ಕೇಳಿದ್ರೆ ನೀನೊಂದು ಹೇಳೋದು, ಅದಕ್ಕೆ ಎದರ ಹೇಳೋದು, ವಿರುದ್ಧವಾಗಿ ಹೇಳೋದು. ಈಗ ನಿಂದು ಕಟಿಗೇರಿ ಇತ್ತಿಲ್ಲ, ಕಟಿಗೇರಿ ಅಂತ ಹೇಳಂಗಿಲ್ಲ, ಸೊಲ್ಲಾಪುರ ಅಂತ ಹೇಳೋದು. ಈಗ ನಿನ್ನ ಹೆಸರು ಮಲ್ಲಪ್ಪನ ಅಂತ ಕೇಳ್ತಾರೆ,
ಹ್ಞೂ ಅನ್ನಂಗಿಲ್ಲ, ಕಲ್ಲಪ್ಪನ ಅನ್ನೋದು. ಮಲ್ಲಪ್ಪ ಇದ್ರೆ ಕಲ್ಲಪ್ಪ ಅನ್ನೋದು, ಕಟ್ಟಿಗೆರಿ ಇದ್ರೆ ಕೊಕಟ್ನೂರು ಅಂತ ಹೇಳೋದು. ಹೆಂಗೆ ಒಟ್ಟು ಅವರೊಂದು ಕೇಳಿದ್ರೆ ನೀನೊಂದು ಹೇಳ್ಬೇಕು, ಇಟ್ಟು ಮಾಡು ಅವರ ಕೈ ಬಿಡ್ತಾರೆ ನಿನ್ನಂತ ಒಂದು ಚಲೋ ಮಾತು ಬರೆದು ಕೊಟ್ಟ. ಇವ ಜೀಪ್ನ್ಯಾಗ ಕುಂತು ಏನು ಮಾಡಿದ, ಅದನ್ನು ಓದಾವ ತಲೆಯಾಗದ. ಅವರೊಂದು ಕೇಳಿರಿ ನೀನೊಂದು ಹೇಳು, ಅವರೊಂದು ಕೇಳಿರಿ ನೀನೊಂದು ಹೇಳು. ಕೋರ್ಟ್ ಬರುತ್ತನ ಅದನ್ನು ತಲೆಯಾಗ ತುಂಬಿಕೊಂಡು ಹೋದ. ಕಟ್ಕಟ್ಟಿಯೊಳಗೆ ನಿಲ್ಲಿಸಿದ್ರು. ನಿನ್ನ ಹೆಸರು ಏನಂದ್ರು? ಮಲ್ಲಪ್ಪಿತ್ತು. ಇವ ಕಲ್ಲಪ್ಪ ಅಂದ. ಅಲ್ಲೋ ಮೊನ್ನೆ ಅಲ್ಲಿ ಶವದ ಮುಂದೆ ನಿಂತಾಗ ಪೊಲೀಸರು ನಿನ್ನ ಹೆಸರು ಬರ್ಕೊಂಡ್ರಲ್ಲ, ಮಲ್ಲಪ್ಪ ಅಂತ ಬರೆದಾರು, ಅವರು ತಪ್ಪು ಬರೆದಾರ, ಕಲ್ಲಪ್ಪ. ಶುರು ಹಚ್ಕೊಂಡಿವ. ನಿನ್ನ ಊರು ಕಟ್ಟಿಗೆರಿ ಹೌದಲ್ಲ? ಯಾರಂದ್ರು ಅಂದವ. ಕೇಳೋರಿಗೆ ಯಾರಂದ್ರು? ಕಟ್ಟಿಗೆರಿ ಅಲ್ಲ, ಕೊಕಟ್ನೂರು. ಹೊತ್ತು ಹಿಡಿತಾವಕ್ಕೆ. ಇವರೊಂದು ಕೇಳೋದು ಅವ ಒಂದು ಹೇಳೋದು, ಇವರೊಂದು ಕೇಳೋದು ಅವ ಒಂದು ಹೇಳೋದು. 1:10 ಶುರು ಆಗೈತಿ ನ್ಯಾಯ. ನಿರ್ಣಯ ಆಗಲಿಲ್ಲ. ಮಧ್ಯಾಹ್ನ ಊಟದ ಹೊತ್ತಾಯ್ತು. ಮ್ಯಾಲೆ ಜಡ್ಜ್ ಕುಂತಿದ್ನಲ್ಲ, ಇವ್ರದ್ದು ಕೇಳಿ 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 ಅವಂಗ ಹುಚ್ಚಿಡಿತು ನ್ಯಾಯಾಧೀಶಿಗ. ಅದು ಸುರುಳಿ ಸುತ್ತಿಗಿರ್ತದಲ್ಲ, ಅದು ಟೇಬಲಿಗೆ ಹೊಡಿಲಿಲ್ಲ, ಹಣಿ ಹಣಿ ಹೊಡ್ಕೊಂಡವ. ಯಾರು? ಜಡ್ಜ್ ಮ್ಯಾಲೆ ಕುಂತ. ಒಂದು ಮುಂಜಾನೆ 10 ಶುರು ಮಾಡಿರಿ. ನೀವೊಂದು ಕೇಳ್ತೀರಿ, ಅವ ಒಂದು ಹೇಳ್ತಾನೆ. ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಮಧ್ಯಾಹ್ನ ಆದರೂ ಒಂದು ಹೇಳಿಲ್ಲ. ನೀವು ಸಂಜಿತನ ಕೇಳಿದ್ರು ಅವ ಹಾಡವ, ನಿಮ್ಮದು ನೀವು ಹಾಡೋರು. ಕೊನೆಗೆ ನಿರ್ಣಯ ಮಾಡಿದ ಜಡ್ಜ, ಇವ ಹುಚ್ಚದಾನ. ಈ ಹುಚ್ಚನ್ನು ತೊಗೊಂಡು ಬಂದು ನೀವು ವಿಚಾರ ಮಾಡಾಕತ್ತೀರಿ ಅಂದ್ರೆ ನೀವು ಅವನಿಗಿನ ಹುಚ್ಚರಿದ್ದೀರಿ, ಮೊದಲು ಬಿಟ್ಟು ಬಿಡ್ರಿ ಇವನ್ನಂತ ಬರೆದು ಬಿಟ್ಟವ. ಜಡ್ಜ್ಮೆಂಟ್ ಕೊಟ್ಟುಬಿಟ್ಟ. ಎಲ್ಲರೂ ಮೊದಲು ಹೋದ್ರೆ ಹೋಗಲಿ ಅಂತ. ಯಾಕೆ? ಹುಚ್ಚ ಹಿಡಿಸಿದ್ದವ. ಇವರೊಂದು ಕೇಳೋದು ಅವ ಒಂದು ಹೇಳೋದು, ಸಂಬಂಧ ಇಲ್ಲ, ಸೂತ್ರಿಲ್ಲ. ಒಂದು ಮಾತು ಏನು ಮಾಡಿತು? ಬಂಧನದೊಳಗಿರತಕ್ಕಂಥ ಮನುಷ್ಯನನ್ನು ನಿರ್ಬಂಧಿತನನ್ನಾಗಿ ಮಾಡಿತು. ಅದಕ್ಕೆ ಮಾತಿನೊಳಗೆ ಶಕ್ತಿ ಭಾಳದ. ಅದಕ್ಕೆ ನಾವೇನು ಮಾಡಬೇಕು? ಸುಖ ಸುಮ್ಮನೆ ವ್ಯರ್ಥ ಮಾತುಗಳನ್ನು ಆಡಬಾರದು. ಅವು ನಮಗೂ ಉಪಯೋಗ ಆಗಿರಬೇಕು, ಕೇಳೋರಿಗೂ ಒಂದಿಷ್ಟು ಉಪಯೋಗ ಆಗಿರಬೇಕು. ಮಾತಂದ್ರೆ ಬರೀ ಮಾತಲ್ಲ. ಮಾತಿಗೆ ಕಲ್ಯಾಣದ ಶರಣರು ವಚನ ಅಂತ ಕರೆದ್ರು. ಮಹಾರಾಷ್ಟ್ರದೊಳಗೆ ಆಗಿ ಹೋಗಿರತಕ್ಕಂಥ ಸಂತ ತುಕಾರಾಮರು, ಜ್ಞಾನೇಶ್ವರರು, ಏಕನಾಥರು ಅಭಂಗಗಳಂತ ಕರೆದಾರ. ವಚನ ಅಂದ್ರೆ ಸತ್ಯದಿಂದ ಕೂಡಿರೋದು. ವಚನ ಅಂದ್ರೆ ಶಾಂತಿಯಿಂದ ಕೂಡಿರುವುದು. ಅಭಂಗ ಅಂದ್ರೆ ಯಾವುದನ್ನು ಕೇಳಿದ್ರೆ ಹೇಳಿದ್ರೆ ಭಂಗ ಇರುವುದಿಲ್ಲ, ಅದಕ್ಕೆ ಅಭಂಗಗಳು ಅಂತ ಕರೆದ್ರು. ಅವು ಬೆಳಕಿದ್ದಂಗೆ, ಮಾತಂದ್ರೆ ಸಾಮಾನ್ಯ ಅಲ್ಲ, ಬೆಳಕಿದ್ದಂಗೆ ಅರಿವಿನ ಕಣ್ಣ ತೆರೆಸ್ತಾವು. ಅಂಥ ಮಾತುಗಳನ್ನು ಒಂದಿಷ್ಟು ಕೇಳಬೇಕು, ತಿಳ್ಕೋಬೇಕು. ಅದರಂಗನ ಒಂದಿಷ್ಟು ಬಾಳಿ ಬದುಕಬೇಕು ಮನುಷ್ಯ. ಅದಕ್ಕೆ ಹೇಳ್ಯಾರ, ಪ್ರಿಯ ವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೆ ಕಾದರಿದ್ರತಾ. ಎಷ್ಟು ಚಲೋ ಹೇಳ್ಯಾರ ಅವರು ಶ್ಲೋಕದೊಳಗೆ. ಪ್ರಿಯ ವಾಕ್ಯ ಪ್ರಧಾನೇನ, ಎಲ್ಲರಿಗೂ ಸಂತೋಷ ಆಗುವಂತಹ, ಎಲ್ಲರೂ ಇಷ್ಟಪಡುವಂತಹ, ಎಲ್ಲರ ಮನಸ್ಸು ಹೃದಯ ಅರಳುವಂತಹ ಪ್ರಿಯವಾದ, ಪ್ರೇಮ ಭರಿತವಾದ 2 ಸುಂದರವಾದ ಮಾತುಗಳನ್ನು ಆಡಿದ್ರೆ ಮನುಷ್ಯರಿಗೆ ಅಷ್ಟೇ ಅಲ್ಲ, ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ಸಂತೋಷ ಆಗ್ತದಂದ ಬಳಿಕ ಯಾಕೆ ನೀನು ಅಷ್ಟು ಚಲೋ ಮಾತುಗಳನ್ನು ಆಡಬಾರದು ಮನುಷ್ಯನೇ? ಮಾತಿಗೇನಾದರೂ ಬಡತನ ಐತೇನು? ವಚನೇ ಕಾ ದರಿದ್ರತಾ. ದರಿದ್ರ ಅಂದ್ರೆ ಬಡತನ. ಮಾತಿನೊಳಗೆ ನಾವು ಬಡವ್ರದೀವಿ ಅನ್ನೋರು ಯಾರಾದರೂ ಅದಾರನ? ಕಟ್ಟಿಗೆರಿಯಾಗಿ ಸಿಗ್ತಾರನ? ಭಾಳ ಅಂದ್ರೆ ನಮ್ಮದು ಬಂಗಾರ ಇಲ್ಲ, ಬೆಳ್ಳಿಲ್ಲ, ಹೊಲ ಇಲ್ಲ, ಇರಾಕೂ ಚಲೋ ಮನೆ ಇಲ್ಲ, ಒಂದು ಗುಡಿಸಲದೊಳಗೆ ಬದುಕ್ತೀವಿ, ಅದಕ್ಕೆ ನಾವು ಭಾಳ ಬಡವರು ಅನ್ನಕ್ಕೆ ಬರ್ತದ? ಇಲ್ಲ. ದೇವ್ರು ಬಾಯಿ ಕೊಟ್ಟರು ಸಹಿತ ನನಗೆ ಮಾತಾಡಕ್ಕೆ ಬರೋದಿಲ್ಲ, ನಾ ಮಾತಿನೊಳಗೆ ಭಾಳ ಬಡವದೀನಿ ಅನ್ನೋರು ಜಗತ್ತಿನಾಗ ಒಬ್ಬರು ಸಿಗ್ತಾರೇನು? ಮಾತಿನೊಳಗೆ ಎಲ್ಲರೂ ಶ್ರೀಮಂತರು. ಯಾಕೆ ಶ್ರೀಮಂತರು ಅಂದ್ರೆ ಮುಂಜಾನೆ ಹಾಸಿಗೆಯಾಗ ಶುರು ಮಾಡಿದ ಅಂದ್ರೆ
ಹೊಳ್ಳಿಗೆ ಹಾಸಿಗೆ ಹಿಡಿತನ ಮಾತಾಡಿದ್ದು. ಯಾರೋ ಒಂದು ದಿವಸಕ್ಕೆ 1000 ಮಾತಾಡೋರದಾರ, 100 ಮಾತಾಡೋರದಾರ, 3 ಮಾತಾಡೋರದಾರ. ನೀನು 1000 ಮಾತಾಡು, 100 ಮಾತಾಡು, 3 ಮಾತಾಡು, ಎಷ್ಟು ಮಾತಾಡ್ತಿ ಅನ್ನುವಂಥದ್ದು ಮಹತ್ವದ್ದಲ್ಲ. ನೀನು ಆಡುವ ಪ್ರತಿಯೊಂದು ಮಾತಿನೊಳಗೆ ಸತ್ಯ ತುಂಬಿರಬೇಕು, ಶಾಂತಿಯ ಸುವಾಸ ಹರಿವಿರಬೇಕು. ಅವು ನಿನ್ನ ಸುತ್ತಮುತ್ತ ಒಂದಿಷ್ಟು ಬೆಳಕನ್ನೇ ಸೃಷ್ಟಿ ಮಾಡಿರಬೇಕು. ಅಂಥ ಮಾತುಗಳನ್ನು ಮಾತ್ರ ನೀ ಆಡೋ ಹೊರತು ದೇವರು ಬಾಯಿ ಕೊಟ್ಟನಂತ ತಿಳ್ಕೊಂಡು ಬಲ್ಲಂಗ ಮಾತಾಡ್ಕೋತ ಹೋಗೋದಲ್ಲ. ಮಾತಿನೊಳಗೆ ಸಿಹಿ ತುಂಬಿರಬೇಕು. ಮಾತು ಹೇಗಿರ್ಬೇಕಂದ್ರೆ ಜೇನು ಇದ್ದಂಗೆ ಇರಬೇಕು. ಜೇನು ತಿಂದಿರೋ ಇಲ್ಲೋ? ಜೇನು ತುಪ್ಪ ಎಷ್ಟು ಮಧುರ ಇರ್ತದೆ, ಎಷ್ಟು ಸಿಹಿ ಇರ್ತದೆ. ಹಾಗೆ ನಮ್ಮ ಮಾತುಗಳು ಸಿಹಿಯಾಗಿರಬೇಕೇ ಹೊರತು ಕೇಳೋರಿಗೆ ಕಹಿ ಅಂತ ಅನಿಸಬಾರದು. ಅದಕ್ಕೆ ಮನೆಯೊಳಗೆ ಜಗಳ ಆಗಲಿ, ಮನಸ್ತಾಪಗಳಾಗಲಿ, ಇಬ್ಬರ ಮಧ್ಯದೊಳಗೆ ಮನಸ್ಸು ಒಡೆಯೋದಾಗಲಿ, ಮುರಿಯೋದಾಗಲಿ ಏನು ಕಾರಣ ಅಂತ ಕೇಳಿದ್ರೆ ಮಾತೇ ಕಾರಣ. ನಮ್ಮ ಬದುಕಿನೊಳಗೆ ಸುಖ, ದುಃಖ, ನಲಿವು, ನೋವು, ಕಷ್ಟ, ಕೋಟಲೆ ಎಲ್ಲವೂ ಬರೋದು ಯಾವುದರಿಂದ ಅಂತ ಕೇಳಿದ್ರೆ ಮನಸ್ಸಿನಿಂದ. ನಾವಾಡುವ ಮಾತಿನಿಂದ ಬರುತ್ತವೆ. ಅದಕ್ಕೆ ಸರ್ವಜ್ಞ ಒಂದು ಚಲೋ ಮಾತು ಹೇಳ್ಯಾನ, ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು, ಲೋಕಕ್ಕೆ ಮಾತೆ ಮಾಣಿಕ್ಯ ಸರ್ವಜ್ಞ. ಮಾಣಿಕ್ಯ ಅಂದ್ರೆ ಏನು? ಶ್ರೇಷ್ಠ ಸಂಪತ್ತು. ಅದಕ್ಕೆ ನಾವು ಆಡುವ ಮಾತು ಮಾಣಿಕ್ಯದ ಪರಿಯೊಳಗಿರಬೇಕು, ಮಾಣಿಕ್ಯ ಹೊಳೆದಂಗೆ ಹೊಳಿತಿರಬೇಕು. ಅಂಥ ಮಾತುಗಳನ್ನು ಆಡಬೇಕಂತ ತಿಳ್ಕೊಂಡು ಹೇಳ್ಯಾರ. ಆದ್ರೆ ನಾವೇನು ಮಾಡೀವಿ? ಇಷ್ಟೆಲ್ಲ ಕೇಳ್ತೀವಿ ಮತ್ತು ಮರಿತೀವಿ. ಹೊತ್ತು ಹೋಗಲಿಲ್ಲ ಅಂದ್ರೆ ಎಡಕಿನ ಮನೆಯವ್ರನ್ನ ಕರೀದ, ಬಲಕಿನ ಮನೆಯವ್ರನ್ನ ಕರೀದ. ಯಾರು? ನಡಕಿನ ಮನೆಯವರು. ಅವರು ಎಡಕಿನ ಮನೆಯವರು ಅವರು ಬರ್ತಾರೆ, ಅವ್ರಿಗೆ ಅದ ಬೇಕಾಗಿರ್ತದೆ. ಬಲಕಿನ ಮನೆಯವರು ಬರ್ತಾರೆ, ನಡಕಿನ ಮನೆಯವರು. 3 ಒಲಿಗುಂಡು ಕುಂತ ಮಾತು ಹೇಳೋದು. ಎಂಥ ಮಾತು? ಅವ್ರು ಹಂಗೆ, ಇವ್ರು ಹಿಂಗೆ, ಊರವ್ರದೆಲ್ಲ ಮಾತಾಡ್ಕೋತ ಕೂಡೋದು. ಇವು ಮಾತಂತಾರೇನು? ಇವು ಉಪಯೋಗದವೇನು? ಇನ್ನೊಬ್ಬರಿಗೆ ನಿಂದೆ ಮಾತುಗಳನ್ನು ಆಡೋದಾಗಲಿ, ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡೋದಾಗಲಿ, ಇವು ಯಾವ ಥರದ ಮಾತು ಹೇಳಿ? ಯಾರಿಗೂ ಸುಖ ಕೊಡೋದಿಲ್ಲ, ಸಂತೋಷ ಕೊಡೋದಿಲ್ಲ. ಯಾರ ಮಾತು ಕೇಳಿದ್ರೆ ಮನಸ್ಸಿಗೆ ಸಂತೋಷ ಆಗ್ತದ, ಹೃದಯ ಅರಳತದ, ಭಾವ ಮಧುರ ಆಗ್ತದ, ಅಂಥವ್ರ ಮಾತು ಬರೀ ಮಾತಾಗೋದಿಲ್ಲ, ಶರಣರ ವಚನಗಳಾಗತ್ತವು, ಬೆಳಕಿನ ನುಡಿಗಳಾಗತ್ತವು, ಮಂತ್ರಗಳಾಗತ್ತವು, ಸತ್ಯದ ಹೊಳಹುಗಳಾಗತ್ತವು. ಅದಕ್ಕೆ ನಾವೇನು ಮಾಡೋದು? ಶರಣರನ್ನು ಮಾತಾಡಿದರು, ನಾವು ಮಾತಾಡಿದ್ವಿ. ಶರಣರು ಸಂತರು ಮಾತಾಡಿದ ಎಲ್ಲ ಮಾತುಗಳು ಮಂತ್ರ ಆದವು, ವಚನ ಆದವು, ಅಭಂಗ ಆದವು. ನಾವು ಅವ್ರಕ್ಕಿಂತ ಹೆಚ್ಚು ಮಾತಾಡ್ತೀವಲ್ಲ, ನಮ್ಮ ಒಂದರ ವಚನ ಆಗ್ಯಾವನು? ಅಯ್ಯೋ ಶಿವನೇ, ಉಂಡಿದ್ದ ಪಚನ ಆಗೋಲ್ದು. ಇನ್ಯಾವಾಗ ನಮ್ಮ ಮಾತು ಪಚನ ಆಗೋದು? ಇನ್ಯಾವಾಗ ಮಂತ್ರ ಆಗೋದು? ಇನ್ಯಾವಾಗ ಅಭಂಗಗಳಾಗೋದು? ಯಾಕೆ ಆಗೋದಿಲ್ಲ ಅಂದ್ರೆ ನಮ್ಮ ಮಾತಿನೊಳಗೆ ಬರೀ ಸುಳ್ಳ. ಇವಾಗ ಕಟಗೇರಿ ಬಸ್ ಸ್ಟ್ಯಾಂಡ್ನಾಗ ಇರ್ತಾನ, ಮನ್ಯಾಗ ಮಡದಿ ಫೋನ್ ಹಚ್ತಾಳ, ಎಲ್ಲಿದ್ದೀರಿ? ಅತಣ್ಯಾಗದೀನಿ. ಇವ ಎಲ್ಲಿದಾನ? ಇಲ್ಲೇ ಅದಾನ. ಮತ್ತು ಇದ್ರೊಳಗೆ ಸುಳ್ಳದು ಏನೋ ಸತ್ಯ ಅದು. ಈ ಮೊಬೈಲ್ ಬಂದಿಂದಕ್ಕರು ಹರಿಶ್ಚಂದ್ರನ ಕಾಲದಾಗ ಬಂದಿದ್ವು ಅಂದ್ರೆ ಹರಿಶ್ಚಂದ್ರನ ಸಹಿತ ಸುಳ್ಳು ಹೇಳಕ್ಕೆ ಹಚ್ತಿದ್ವು ಮೊಬೈಲ್. ಎಷ್ಟು ಕೆಲವೊಂದು ಸರ್ತಿ ನೋಡ್ಬೇಕು. ಮತ್ತು ಇದರೊಳಗೆ ಇವ್ರು ಹೆಚ್ಚ ಇವ್ರು ಕಡಿಮೆ ಅಂತಿಲ್ಲ. ಸ್ವಾಮಿಗಳಿಂದ ಹಿಡ್ಕೊಂಡು ಸಾಮಾನ್ಯರ ತನಕ, ಸಣ್ಣ ಮಕ್ಕಳ ತನಕನೂ ಸುಳ್ಳು ಹೇಳಕಚ್ಚವು. ಬರೀ ಸುಳ್ಳು ಹೇಳೋದು ಅಷ್ಟೇ ಅಲ್ಲ, ಗಂಡ ಹೆಂಡತಿಗೆ ಜಗಳನೂ ಹಚ್ಚವು, ಡೈವರ್ಸ್ ಕೇಸ್ ಆಗ್ಯವು. ಎದ್ರ ಸಲುವಾಗಿ? ಮೊಬೈಲಿನ ಸಲುವಾಗಿ. ಗಂಡ ಸ್ಮಾರ್ಟ್ಫೋನ್ ಬಳಸ್ತಿದ್ದ, ಸರಸೋದು. ಎಲ್ಲರದು ಏನು ನಡೆದದ ಜಗತ್ತಿನಾಗ? ಸರಸೋದು ನಡೆದದ. ನಾವು ಸರಸವ್ರ, ನೀವು ಸರಸವ್ರ, ಸರಸಲಾರ್ದವ್ರು ಒಬ್ಬರು ಉಳ್ದಿಲ್ಲ. ಹಿಂಗೆ ನೆಲ್ದಾಗ ಗೋಣ ಹಾಕಿ ಸರಸೋದ.
ಅದು ಮೊಬೈಲ್ ಹೇಳಕತ್ತೈತಿ. ಯಾಕೆ ಮೊಬೈಲ್ನ ಹೋಗೋದೊಳಗೆ ಮೊಬೈಲ್ನ ಮಾತಾ ಕೇಳವಲ್ದು. ಅದು ಏನು ಹೇಳಕತ್ತದ, ಎಷ್ಟು ಸರಿಸ್ತಿ ಸರಸು ನೀನು. ನಾನು ಒಮ್ಮೆ ಸರಿಸಬಾರ್ದ ಜಾಗದಾಗ ಸರಿಸಿದ್ನಿ ಅಂದ್ರೆ ಒಬ್ಬರು ಬರೋದಿಲ್ಲ ಜಗತ್ತಿಗೆ ಹೊಳ್ಳಿ ಅಂತದ್ದು. ಅದ್ರ ಮಾತು ಯಾರು ಕೇಳ್ತಾರೆ? ಮನುಷ್ಯನ ಮಾತಾ ಕೇಳೋದಿಲ್ಲ, ಮೊಬೈಲ್ ಮಾತು ಕೇಳ್ತೀವಿ ನಾವು. ಅದಕ್ಕೆ ಎಷ್ಟು ಬಳಸಬೇಕು ಎಷ್ಟು ಬಳಸಬಾರ್ದು ಗೊತ್ತಿರಬೇಕು. ಅದು ಬಂದ ಬಳಿಕ ಎಷ್ಟು ಕೆಟ್ಟಿಲ್ಲ ಅಂತ ಮಾಡಿರಿ. ಚಲೋ ಆಗೈತೆ ಅನ್ನೋದಕ್ಕಿಂತ ಕೆಟ್ಟದ್ದ ಭಾಳ. ಅದನ್ನು ದುರುಪಯೋಗ ಮಾಡಿಕೊಂಡವರೇ ಭಾಳ. ಎಷ್ಟೋ ವಯಸ್ಸಿನ ಮಕ್ಕಳು ಹಾಳಾಗಿಲ್ಲ ಅಂತೀರೇನು? ಎಷ್ಟು ಮಕ್ಕಳು ಹಾಳಾಗ್ಯಾವು ಮೊಬೈಲ್ ಸಲುವಾಗಿ. ಭಾಳ ವಿಚಿತ್ರ. ನಾವು ಹೇಳಬಾರದು, ನೀವು ಅದರ ಸುದ್ದಿ ಕೇಳಬಾರ್ದು. ಅಟ್ಟು ಕೆಡಿಸ್ಯದ ಮೊಬೈಲು. ಅದಕ್ಕೆ ಗಂಡ ಸ್ಮಾರ್ಟ್ ಫೋನ್ ಬಳಸ್ತಿದ್ದ, ಹೆಂಡತಿ ಕೀಪ್ಯಾಡ್ ಅಂದ್ರೆ ಸಣ್ಣವಿರ್ತಾವಲ್ಲವು ಅದನ್ನು ಬಳಸ್ತಿದ್ಲು. ಒಂದು ದಿವಸ ರಾತ್ರಿ ಹೆಂಡತಿ ತನ್ನ ಸಣ್ಣ ಫೋನ್ ಇತ್ತಲ್ಲ ಅದನ್ನು ಚಾರ್ಜಿಗೆ ಹಾಕಿ ಮಲ್ಕೊಂಡಿದ್ಲು. ಆಕೆ ಪಾಪ ಮುಂಜಾನಿಂದ ಸಂಜೆ ತನಕ ಕೆಲಸ ಮಾಡಿದ್ಲು. ನಿದ್ರೆ ಬಂತು, ಮಲ್ಕೊಂಡ್ಲು ಚಾರ್ಜಿಗೆ ಹಾಕಿ. ಇವ ಏನು ಕೆಲಸ ಮಾಡವಲ್ಲ ಬಿಡವಲ್ಲ, ಹೊರಗೆ ವ್ಯವಹಾರ ಮಾಡಿ ಬರಾವ, ದಣದಿದ್ದಿಲ್ಲ, ಶ್ರಮ ಪಟ್ಟಿದ್ದಿಲ್ಲ, ಬೆವರನಿ ಸುರಿಸಿದ್ದಿಲ್ಲ. ಮತ್ತು ನಿದ್ರೆ ಬಾ ಅಂದ್ರೆ ಹೆಂಗೆ ಬರ್ತದೆ? ಇವಂಗೆ ಬಂದ್ರೂ ಅದು ಬಿಡ್ಬೇಕಲ್ಲ, ಸರಸಂತದ ಅದು ಮೊಬೈಲ್. ನೀ ನಾ ಸರಸೋ ತನಕ ನೀ ಸರಸ್ಕೊಂತಾನೆ ಇರುವಂಥದ. ಇವ ಸರಸ್ಗೋತ ರಾತ್ರಿ 12 ಆಗಿತ್ತು. ಇವಂಗೆ ನಿದ್ರೆ ಹತ್ತಲಿಲ್ಲ. 1:10ಕ್ಕೆ ಮಲೆಗಾಳ ಹೆಂಡತಿ ಅದು ಚಾರ್ಜಿಗೆ ಹಾಕಿ ಮೊಬೈಲ್ ಮಲ್ಕೊಂಡಿದ್ಲಲ್ಲ, ಅದಕ್ಕೆ ರಾತ್ರಿ 12ಕ್ಕೆ ಒಂದು ಮೆಸೇಜ್ ಟ್ಯೂನ್ ಬಂತು. ಹೆಂಡತಿ ಮಲಗ್ಯಾಳ, ಇವ ಎಚ್ಚರದನ, ನೋಡಿದ, ಅದನ್ನು ಕೇಳಿದ. ಇಂಥ ಅಪರಾತ್ರಿ ವೇಳೆದಾಗ ನನ್ನ ಹೆಂಡತಿ ಫೋನಿಗೆ ಈ ಮೆಸೇಜ್ ಟ್ಯೂನ್ ಬಂತಲ್ಲ, ಇಟ್ಟೊತ್ನಾಗ ನನ್ನ ಹೆಂಡತಿಗೆ ಯಾರು ಕಳಿಸಿರ್ಬೇಕು ಮೆಸೇಜ್ ಅಂತ ಆ ಚಾರ್ಜಿಗೆ ಹಾಕಿದ್ದು ಮೊಬೈಲ್ ತೊಗೊಂಡು ಹಿಂಗೆ ಹಿಡಿದು ನೋಡಿದ. ನೋಡಿ ಓದಿದ ಮೆಸೇಜು ಏನಿತ್ತು? ಬ್ಯೂಟಿಫುಲ್ ಅಂತಿತ್ತು. ಹೆಂಗಾಗಿರ್ಬಾರ್ದು ಅವನಿಗೆ? ನನ್ನ ಹೆಂಡತಿಗೆ ಯಾರವ ಬ್ಯೂಟಿಫುಲ್ ಅಂತ ಕಳಿಸಿದವ ಅಂತ ತಲೆಯಾಗ ಹೋಗಿಸ್ಕೊಂಡು ಪಿತ್ತ ನೆತ್ತಿಗೇರಿಸ್ಕೊಂಡು ಕುಂತ. ಕೂತ್ರು ಕೂಡಾಕ ಮನಸ್ಸಿಲ್ಲ, ಏಳಾಕ ಮನಸ್ಸಿಲ್ಲ, ಮಲಗಿದ್ರೆ ನಿದ್ರೆ ಸಹಿತ ಹತ್ತುದಲ್ಲ. ಈಗ ಏನು ಬಂದದ ಮೆಸೇಜು? ಬ್ಯೂಟಿಫುಲ್ ಅಂತ ಓದ್ಯಾನ. ಸಿಟ್ಟು ಬಂತು, ಮಾತಿಲ್ಲ, ಕತಿ ಇಲ್ಲ. ಹೆಂಡತಿ ಎಬ್ಸಿದ, 2 ಹೇಟ್ ಬಾರಿಸಿದ. ಹೆಂಡತಿ ಅಂದಳು, ಏನು ತಪ್ಪು ಮಾಡೀನಿ ಅಂತ ನನಗೆ ಹೊಡೆದ್ರಿ ಅಂತ ಕೇಳಿದ್ಲು. ಇನ್ನೂ ಏನು ಮಾಡ್ಬೇಕಂತ ಮಾಡೀನಿ ಅಂದವ. ಅದಕ್ಕೆ ಪಾಪ ಮಲ್ಕೊಂಡು ಎದ್ದೈತಿ. ಇನ್ನೂ ಏನು ಮಾಡ್ಬೇಕಂತ ಮಾಡಿದಿ ಅಂದ. ಅದ ಮಾಡೋದರ ಏನು ಮಾಡೀನಿ ಅಂದಳು. ಮತ್ತು ನಿನ್ನ ಫೋನಿಗೆ ಮೆಸೇಜ್ ಬಂದೈತಲ್ಲ, ಯಾರವ ಕಳಿಸಿದವ? ಇಟ್ಟೊತ್ನ್ಯಾಗ ಕಳಿಸ್ಯಾನ. ಅವಾಗ ಗೊತ್ತಿಲ್ಲ ಏನಿಲ್ಲ ಹೆಣ್ಮಗಳಿಗೆ. ಏನು ಬಂದದ? ಯಾರು ಕಳಿಸ್ಯಾರ? ಬ್ಯೂಟಿಫುಲ್ ಅಂತ ಕಳಿಸ್ಯಾನ. ಯಾರವ? 8 ದಿವಸದಿಂದ ನಡೆಸಿ ಅಂತ ಶುರು ಮಾಡಿದ. ಆವಾಗ ಹೆಂಡತಿ ಅಂದಳು, ನನ್ನ ಫೋನದೊಳಗೆ ನಿಮ್ಮದೊಂದು ನಂಬರ, ನಿಮ್ಮ ಅಣ್ಣತಮ್ಮಗಳ ನಂಬರ, ನಿಮಗೆ ಸಂಬಂಧಪಟ್ಟವರು, ನಮ್ಮ ತವ್ರ ಮನೆಯವರು ಸಂಬಂಧಪಟ್ಟವರು ಇಟ್ಟು ಬಿಟ್ಟರೆ ಮತ್ತೊಂದು ಹೊಸ ನಂಬರ ಇಲ್ಲದ್ರಾಗ ನನಗ್ಯಾರು ಮೆಸೇಜ್ ಕಳಿಸ್ತಾರ? ಕೊಟ್ಟರ ಕೊಡ್ರಿಲ್ಲ, ಅದು ಏನಾರ ಬಂದೈತಿ ಅಂತ ಕೈಯಾಗಿಸ್ಕೊಂಡು ಓದಿದ್ಲು. ಹಣಿ 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 ಬಡ್ಕೊಂಡ್ಲಕ್ಕಿ. ಏನು ಸಾಲಿ ಮುಂದೆ ಹೋಗ್ಯಾನೋ, ಏನು ಹಿಂದೆ ಹಾಯ್ದು ಬಂದಾನೋ ಇವ ಅಂತ ವಿಚಿತ್ರ ಆಗಿ ಆಕೆಗೆ ಅನಿಸಿತ್ತು. ಈಗ ನೀ ನನ್ನ ಹೊಡೆದಿದ್ದೀ ಸರಿ, ಈಗ ನಾನು ನಿನ್ನ ಹೊಡೆದ್ರೆ ಚಂದ ಕಾಣುತ್ತೆ ನಿನಗಂದಳು. ನನ್ನ ಯಾಕೆ ಹೊಡಿತೀನಿ? ನೀನ ತಪ್ಪು ಮಾಡಿ ನನ್ನ ಹೊಡಿತೀಯ ನೀನಂದ. ತಪ್ಪು ನಂದಿಲ್ಲ, ನಿಂದದ ಅಂದಳಕಿ. ಅದು ಚಾರ್ಜಿಗೆ ಹಾಕಿ ಮಲ್ಕೊಂಡಿದ್ಲಲ್ಲ ಹೆಣ್ಮಗಳು, ಅದು ಬ್ಯಾಟ್ರಿ ಫುಲ್ ಅಂತ ಮೆಸೇಜ್ ಬಂದಿತ್ತು ಹೊರತು ಇವ ಬ್ಯೂಟಿಫುಲ್ ಅಂತ ಓದಿದ್ದದನ್ನು. ಒಂದು ಮೆಸೇಜ್ ಏನಾಗಿತ್ತು? ಜಗಳ ಹಚ್ಚಿತ್ತು. ಅದಕ್ಕೆ ಇದು ಬಂದ ಬಳಿಕ ಏನೇನು ಆಗಬಾರ್ದು ಅದೆಲ್ಲ ಅಕ್ಕೋತ ಹೊರಟದ. ಅದಕ್ಕೆ ಏನು ಮಾಡೋದು? ನಾವು ತಿಳಿದು ಬದುಕಬೇಕೇ ಹೊರತು ತಿಳಿಲಾರ್ದ ಬದುಕಬಾರದು. ಅದಕ್ಕೆ 2 ಮಾತು: ಸ್ವರ್ಗವನ್ನು ಸೃಷ್ಟಿ ಮಾಡ್ತವು, ನರಕವನ್ನು ಸೃಷ್ಟಿ ಮಾಡ್ತವು.
ಅದಕ್ಕೆ ಅಂಥ ಮಾತನಾಡುವ ಕಲೆಯನ್ನು ಸಾಮರ್ಥ್ಯವನ್ನು ದೇವರು ನಮಗೆ ಕೊಟ್ಟಾನಂದ ಬಳಿಕ ಏನು ಮಾಡೋದು ಸರಿಯಾಗಿ ನಮ್ಮ ನಾಲಿಗೆಯನ್ನು ಬಳಸೋದು. ದಾಸರು ಹೇಳಿಲ್ಲ, ಆಚಾರವಿಲ್ಲದ ನಾಲಿಗೆ ಬಿಡು ನಿನ್ನ ನೀಚ ಬುದ್ಧಿಯ ನಾಲಿಗೆ. ಮಾತಾಡುವಾಗ ಒಂದಿಷ್ಟು ತಿಳಿದು ಮಾತಾಡಬೇಕು, ಹಂಗೆ ಮಾತಾಡಬಾರ್ದು. 3 ಜನ ಕೂತಿದ್ರು, ಒಬ್ಬ ಅಮೇರಿಕದವ, ಒಬ್ಬ ಆಸ್ಟ್ರೇಲಿಯಾದವ, ಇನ್ನೊಬ್ಬ ನಮ್ಮ ಭಾರತ ದೇಶದವ. 3 ಜನ ಕೂಡಿ ಇಂಗ್ಲೆಂಡ್ಗೆ ಹೋಗಬೇಕಾಗಿತ್ತು. ಅದು ವಿಮಾನ ಬರೋದು ತಡ ಇತ್ತು. ಅದಕ್ಕೆ 3 ಜನ ಖಾಲಿ ಕುಂತು ಏನು ಮಾಡೋಣ, ನಿಮ್ಮ ದೇಶದಾಗ ಏನೇನು ನಡೆಸ್ಯಾರ ನೀವು ಹೇಳ್ರಿ, ನಿಮ್ಮ ದೇಶದೊಳಗೆ ಏನೇನು ನಡೆದೈತಿ ನೀವು ಹೇಳ್ರಿ, ನಮ್ಮ ದೇಶದೊಳಗೆ ಏನೇನು ನಡೆದೈತಿ ನಾ ಹೇಳ್ತೀನಿ ಅಂತ ನಮ್ಮವ್ ಹೇಳಿದ. ಅವಾಗ ಅಮೇರಿಕದ ನೋಡಪ್ಪ, ನಮ್ಮ ದೇಶದೊಳಗೆ ಒಂದು ಹಡಗ ಕಂಡು ಹಿಡ್ದಾರ ಇತ್ತಿತ್ತಾಗ. ಆ ಹಡಗ ಹೆಂಗೆ ತೇಲುತ್ತೆ ನೀರಾಗ ಅಂದ್ರೆ, ಎಲ್ಲ ದೇಶದೊಳಗೆ ಹಡಗ ನೀರಿನ ಮ್ಯಾಲೆ ತೇಲಿದ್ರೆ ನಮ್ಮದು ಹಂಗಿಲ್ಲ, ಆ ಸಮುದ್ರದ ತಳಕ್ಕೆ ಹತ್ತಿ ತೇಲುತ್ತಂದವ. ಮತ್ತು ಕುಂತವ್ರ ಗತಿ ಏನಾಗ್ಬಿಡ್ತದೆ, ಅದ್ರಾಗ ತಳಕ್ಕೆ ಹತ್ತಿ ತೇಲುತ್ತಂತ, ಸಾಗರದ ತಳಕ್ಕೆ. ಅಂಥದ್ದೊಂದು ಹಡಗ ಕಂಡು ಹಿಡ್ದಾರಂದ ಅಮೇರಿಕದವ. ಆಸ್ಟ್ರೇಲಿಯಾದ ನಿಮ್ಮ ದೇಶದೊಳಗೆ ಹಡಗ ಕಂಡು ಹಿಡ್ದಾರ, ಸಾಗರಕ್ಕೆ ಹತ್ತಿ ತೇಲುತ್ತೆ. ನಮ್ಮ ದೇಶದೊಳಗೆ ವಿಮಾನ ಕಂಡು ಹಿಡ್ದಾರ, ಎಲ್ಲ ವಿಮಾನಗಳು ಇಲ್ಲೇ ತೇಲಾಡ್ತವೆ. ನಮ್ಮದು ಹಂಗಿಲ್ಲ, ಆಕಾಶ ಐತಲ್ಲ ಮುಗಿಲಿಗೆ ಹತ್ತಿ ತೇಲಾಡುತ್ತ ಅಂದ. ಈ ನಮ್ಮ ದೇಶದಾಗ ಆಶ್ಚರ್ಯ ಆಗಿಬಿಡ್ತು. ಅಮೇರಿಕದಾಗ ಹಡಗ ಕಂಡು ಹಿಡ್ದಾರಂತ, ಸಾಗರದ ತಳಕ್ಕೆ ಹತ್ತಿ ತೇಲುತ್ತಂತಾರ. ಇವ್ರ ದೇಶದೊಳಗೆ ವಿಮಾನ ಕಂಡು ಹಿಡ್ದಾರಂತ, ಮುಗಿಲಿಗೆ ಹತ್ತಿ ತೇಲುತ್ತಂತಾರ. ಮೊನ್ನೆ ಒಂದು ವಿಮಾನ ಘಟನೆ ನಡೆದು ಹೋಯ್ತಲ್ಲ, ದುರ್ಘಟನೆ ಕೇಳಿರಿಲ್ಲ? ಸ್ವಲ್ಪ ಸ್ಪರ್ಶ ಆಯಿತು ಇನ್ನೊಂದು ವಸ್ತು ಅಂದ್ರೆ ಸ್ಫೋಟ ಆಗ್ತದೆ, ಬೆಂಕಿ ಹತ್ತಿ ಉರಿತದ. ಅಂಥದ್ರ ಮಧ್ಯದೊಳಗೆ ಮತ್ತು ಮುಗಿಲಿಗೆ ಹತ್ತಿದ್ರೂ ಅದು ಏನೂ ಆಗೋದಿಲ್ಲ, ಹಂಗೆ ತೇಲಾಡ್ತೈತಿ. ಅಂದ್ರೆ ಎಂಥದ್ದರ ಕಂಡು ಹಿಡ್ದಿರ್ಬೇಕಪ್ಪ ಇವರು, ಭಾಳ ಮುಂದುವರೆದಾರ 2 ದೇಶದವರು ಅಂತ ತಿಳ್ಕೊಂಡು ನಮ್ಮ ದೇಶದ ಇವು 2 ಹೇಳಿರಲ್ಲ, ಇವು ಸಾಧ್ಯದವನು ಅಂದ. ಅದವಲ್ಲ ಅಂದ್ರೆ ಅವರು. ಹಾಗಾದ್ರೆ ನಮ್ಮ ದೇಶದಾಗ ಒಂದು ಕಂಡು ಹಿಡ್ದಾರ ಅಂದಿವ ನಮ್ಮವ. ಇದ್ರಾಗ ಭಾಳ ಮುಂದೆ ನಾವು ನಮ್ಮ ದೇಶದೊಳಗೆ ಒಂದು ಕಂಡು ಹಿಡ್ದಾರ, ಅದನ್ನು ಹೇಳಿದ್ನಿ ಅಂದ್ರೆ ಇಲ್ಲೇ ತಲೆ ತಿರುಗಿ ಬೀಳ್ತೀರಿ ನೀವಿಬ್ಬರು ಅಂದ. ಅವ್ರಿಗೆ ಆಶ್ಚರ್ಯ ಆಯ್ತು, ಏನು ಕಂಡು ಹಿಡ್ದಾರ ಅಂತ ಅವರು ಕೇಳಿದರು. ಇವ ಕಂಡು ಹಿಡ್ದಿದ್ದು ಹೇಳ್ತಾನೆ, ಇಂದು ಹೇಳೋದಿಲ್ಲವ ನಾಳೆಗೆ ಹೇಳ್ತಾನೆ. ಅದಕ್ಕೆ ನಾಳೆಗೆ ಬನ್ನಿ. ಎಲ್ಲರಿಗೂ ನಮಸ್ಕಾರ.